ಸಮಾಧಾನ ಮತ್ತು ನೆಮ್ಮದಿ ಅಂತ ಏನು ಒಂದು ವಿಷಯವನ್ನ 2 ತಿಂಗಳ ಹಿಂದೆ ನಾವು ಸ್ವಲ್ಪ ಮಟ್ಟಿಗೆ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಅದೇ ವಿಷಯ, ಯಾಕಂದ್ರೆ ಇದೊಂಥರ ಮುಗಿಯಲಾರದ ಕತೆ ಅನ್ನೋಂಗೆ. ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ, ಸಮಾಧಾನ, ನೆಮ್ಮದಿ, ಶಾಂತಿ ಬೇಕು ಅಂತ. ಪರಮಾತ್ಮನಲ್ಲಿ, ಮನೆಯಲ್ಲಿ, ನೆರೆಹೊರೆಯವರಲ್ಲಿ, ಎಲ್ಲರಲ್ಲಿ ಕೇಳ್ತಾ ಇರ್ತೀವಿ. ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ದಟ್ ಅಂಡ್ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್ ಅಂತ. ಆದ್ರೆ ದಟ್ ಈಸ್ ಎಂಡ್ಲೆಸ್, ಕೇಳ್ತಾನೆ ಹೋಗ್ತೀವಿ. ಅದಕ್ಕೆ ತಕ್ಕನಾಗಿ ನಮ್ಮ ಕರ್ಮ ಫಲವನ್ನ ಪರಮಾತ್ಮ, ನಾವು ಕೇಳೋದ್ರ ಪಡ್ಕೊಳ್ಳೋದ್ರ ಮಧ್ಯದಲ್ಲಿ ಕರ್ಮ ಫಲವನ್ನ ಇಟ್ಟು ಪರಮಾತ್ಮ ಕೆಲವು ಸಲ ಅನ್ಕೊಂಡ ತಕ್ಷಣ ಆಗುತ್ತೆ, ಇನ್ನೂ ಅನ್ಕೊಳ್ಬೇಕು ಅನ್ಕೊಳ್ತಾ ಇದ್ದಂಗೆ ಆಗುತ್ತೆ. ನೆಮ್ಮದಿ, ಶಾಂತಿ, ಸಮಾಧಾನಗಳು ಸಿಕ್ಬಿಡತ್ತೆ. ಏನ್ ಬೇಕೋ ಅದೆಲ್ಲ ಸಿಕ್ಕಿದಾಗ ನಮಗೆ ಶಾಂತಿ, ಸಮಾಧಾನ, ನೆಮ್ಮದಿ ಅಂತ ಅನ್ಕೊಂಡಿದೀವಿ. ಆದ್ರಿಂದ ಅವೆಲ್ಲ ಸಿಕ್ಕಿದಾಗ ಬಹಳ ಸಂತೋಷ, ವಿ ಆರ್ ಇನ್ ದ ಟಾಪ್ ಆಫ್ ದ ವರ್ಲ್ಡ್ ಅಂತ. ಆದ್ರೆ ನಾನೇನ್ ಆಸೆ ಪಡ್ತೀನೋ ಅದು ಸಿಕ್ಕದೆ ಇದ್ದಾಗ ಭಗವಂತನ್ಗೆ ನನ್ ಮೇಲೆ ದಯೆ ಇಲ್ಲ, ಕರುಣೆ ಇಲ್ಲ, ಈ ತರ ಮಾತಾಡ್ಕೊಳ್ತೀವಿ ವಿನಃ ನಾನೇನ್ ಕರ್ಮ ಮಾಡಿದ್ದೆ, ಯಾವುದರ ಫಲ ಇದು ನನಗೆ ಇದು ಸಿಕ್ಕದಲ್ಲೇ ಇರೋದಕ್ಕೆ, ಅಥವಾ ನಾನಿವತ್ತು ಸಂತೋಷವಾಗಿದ್ದೀನೋ ದುಃಖವಾಗಿದ್ದೀನೋ ಅದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋಷ್ಟು ನಮಗೆ ವಿವೇಕ, ವ್ಯವಧಾನ ಇಲ್ಲದೆ ಹೋಗಿದೆ. ಯಾಕಂದ್ರೆ ಹೇಗೆ ಪ್ರಪಂಚನ ನಾವು ಫಾಸ್ಟ್ ಅಂತ ಹೇಳ್ತಾ ಇದೀವೋ ಅದೇ ರೀತಿ ನಾವು ಕೇಳ್ತಾ ಇರೋದು, ನಮ್ಗೆ ಬೇಕಾಗಿರೋದು, ಸಿಗಬೇಕಾಗಿರೋದು ಎಲ್ಲಾನು ತುಂಬಾ ಫಾಸ್ಟ್ ಆಗಿ ಆಗ್ಬೇಕು ಅಂತ ಅನ್ಕೊಳ್ತಾ ಕಾಯುವಿಕೆನೆ ಮರ್ತು ಬಿಟ್ಟಿದೀವಿ. ಅಥವಾ ಕಾಯ್ತಾ ಇದೀವಿ ಅಂದ್ರೆ ಅದರಲ್ಲಿ ಸಮಾಧಾನ ಮರ್ತು ಬಿಟ್ಟಿದೀವಿ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಬಹಳ ನನಗೆ ಮನಸ್ಸು ತಟ್ಟಿದ ಮಾತದು. ಯು ವೇಟ್ ಬಟ್ ಡೋಂಟ್ ವೇಟ್ ಫಾರ್. ಇಷ್ಟೇ ಸಾಕು ನಮಗ್ ಜೀವನದಲ್ಲಿ ಸಮಾಧಾನ, ನೆಮ್ಮದಿ ಎಲ್ಲ ಪಡ್ಕೊಳ್ಳೋಕೆ. ನಿನಗ್ ಭಗವಂತನ ಮೇಲೆ ನಂಬಿಕೆ ಇಲ್ದಲ್ಲ ಇದ್ರೆ ನನ್ಗೆ ಅದ್ ಕೊಡು, ಇದ್ ಕೊಡು ಅಂತ ಕೇಳು. ಭಗವಂತನ ಮೇಲೆ ನಂಬಿಕೆ ಇದ್ರೆ, ಯಾಕೆಂದ್ರೆ ಹುಟ್ಟಿಸಿದ ಶಿವ ಹುಲ್ಮೇಯಿಸ್ತಾನ ಅಂದ್ರೆ ನನಗೇನ್ ಬೇಕೋ ಅದನ್ನ ಕೊಡ್ತಾನೆ. ಆದ್ರೆ ನನ್ನ ಬೇಕುಗಳಿಗೆ ಸ್ವಲ್ಪ ಬ್ರೇಕ್ ಬೇಕಾಗತ್ತೆ, ಅದಿರಲ್ಲ. ಸಾಧನೆ ನಿತ್ಯ ನಿರಂತರ ಮಾಡ್ಕೊಳ್ಳಿ ಅಂತಂದ್ರೆ ಕಷ್ಟ, ತುಂಬಾ ಕಷ್ಟ. ಆದ್ರೆ ಆಸೆಗಳ ಗೋಪುರ ಕಟ್ಕೊಳ್ಳಿ ಅಂದ್ರೆ ಅದು ನಿತ್ಯ ನಿರಂತರ, ಹೇಳಲೇಬೇಕಾಗಿಲ್ಲ, ಒಂದಾದ್ಮೇಲೊಂದು. ಇವತ್ತು ನಿಜವಾಗ್ಲೂ ನಮಗೆ ಸಮಾಧಾನ, ನೆಮ್ಮದಿ ಎಲ್ಲ ಏನು ಕಳ್ಕೊಂಡಿದೀವಿ ಅಂತ ಅಂದ್ರೆ, ಯಾವ ನಮ್ಮ ಹಿರಿಯರು, ಸಾಧಕರು, ಗುರುಗಳು ಎಲ್ಲ ಏನಿದೆಯೋ ಅದರಲ್ಲಿ ಎಷ್ಟು ತೃಪ್ತಿಯಿಂದ, ಸಮಾಧಾನದಿಂದ ಜೀವನ ನಡೆಸ್ತಾ ಇದ್ರು, ಇವತ್ತಿನ ದಿನ ನಾವೆಲ್ಲ ವಿದ್ಯಾವಂತರಾಗಿ ಅದನ್ನೆಲ್ಲ ಕಟ್ಕೊಂಡ್ಬಿಟ್ಟಿದೀವಿ. ಅವ್ರು ವಿದ್ಯೆ ಇಲ್ಲದೆ ಆನಂದ, ನೆಮ್ಮದಿ, ಸಂತೋಷ, ಸಮಾಧಾನದಲ್ಲಿ ಜೀವನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ವಿಪರ್ಯಾಸ ಏನು ಅಂದ್ರೆ, ಎಲ್ಲ ಇದೆ ನಮ್ಮ ಮುಂದೆ, ಆದ್ರೆ ನಮ್ಗೆ ಆನಂದವಾಗಿರೋದಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ವಿ ಆರ್ ಆಲ್ವೇಸ್ ಫೋಕಸಿಂಗ್ ಆನ್ ದ ಹ್ಯಾವ್ ನಾಟ್ಸ್. ನನ್ನ ಹತ್ರ ಏನಿಲ್ವೋ ಅದನ್ನ ನೋಡ್ತಾ ಇದ್ದೀನಿ ಹೊರತು ನನ್ನ ಹತ್ರ ಏನಿದೆಯೋ ಅದರಿಂದ ನಾನು ಏನ್ ಮಾಡ್ಬೋದು, ನಾನು ಎಷ್ಟು ತೃಪ್ತಿಯಾಗಿ ಸಮಾಧಾನವಾಗಿರ್ಬೋದು ಅನ್ನೋದನ್ನ ನೋಡ್ತಾ ಇಲ್ಲ. ಹೊರಗಡೆಗೆ ನಮ್ಮ ದೃಷ್ಟಿಯನ್ನ ಹಾಯಿಸ್ತಾ ಇದೀವಿ. ಅವ್ರಿಗದಿದೆ, ಇವ್ರಿಗಿದಿದೆ, ಅವ್ರ ಮನೇಲಿ ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ. ಆದ್ರೆ ನನ್ನ ಒಳಗಡೆ ಪರಮಾತ್ಮನೇ ಇದ್ದಾನೆ. ಅವನು ಸರ್ವಶಕ್ತನಾಗಿ ಆತ್ಮಸ್ವರೂಪದಲ್ಲಿ ನನ್ನಲ್ಲಿದ್ದಾನೆ. ಅವನಿಗೆ ಶರಣಾಗತಿ ಮಾಡ್ಕೊಂಡ್ರೆ ನಂಗೆ ಏನ್ ಸಾಧ್ಯ ಅಲ್ಲ, ಏನ್ ಸಿಕ್ಕಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಇಲ್ಲ.
ಶಾಶ್ವತ ಅಶಾಶ್ವತ ಸ್ವರೂಪವಾದ ಈ ಪ್ರಪಂಚ ಮತ್ತೆ ಇಲ್ಲಿ ಇರೋ ವಸ್ತುಗಳು, ಆಕರ್ಷಣೆಗಳ ಬಗ್ಗೆ ನಾವು ಹೆಚ್ಚು ಆಲೋಚನೆ ಮಾಡ್ತಾ ಇದ್ದೀವಿ, ಹೆಚ್ಚು ಬೇಡಿಕೆಗಳನ್ನ ಇಟ್ಕೊಂಡಿದೀವಿ ಅಂತ ನನ್ಗನ್ಸತ್ತೆ. ಅದಕ್ಕೆ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಒಂದು ಮಾತು ನಾವ್ ಯಾವತ್ತೂ ಜ್ಞಾಪಿಸ್ಕೋಬೇಕು, ಅದನ್ನ ಲೆಸ್ ಇಸ್ ಮೋರ್ ಅಂತ. ಇಲ್ಲಿ ಎಷ್ಟು ಕಡಿಮೆ ಇದ್ರೆ ಅಷ್ಟು ಆನಂದವಾಗಿರ್ತೀವಿ. ಇದನ್ನೇ ಅಪರಿಗ್ರಹ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ನಿನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೋ, ಇನ್ನೊಂದು ಚೂರು ಹೆಚ್ಚಿಗೆ ಇತ್ತು ಅಂದ್ರೂ ಕೂಡ ನಿನ್ನ ಗಮನ ಪರಮಾತ್ಮನ ಮೇಲಿರಲ್ಲ, ನಿನ್ನ ಸಾಧನೆಯ ಮೇಲಿರಲ್ಲ. ಅದನ್ನ ಉಳಿಸ್ಕೊಳ್ಳೋದು ಹೆಂಗೆ, ಅದನ್ನ ಬೆಳೆಸ್ಕೊಳ್ಳೋದು ಹೇಗೆ, ಅದ್ರ ಬಗ್ಗೆ ನಿನ್ನ ಚಿಂತನೆ ಇರುತ್ತೆ. ಶ್ರೀರಾಮಕೃಷ್ಣ ಪರಮಹಂಸರು ಒಂದ್ ಕಡೆ ಹೇಳ್ತಾರೆ, ಟಾಕ ಮಾಟಿ ಮಾಟಿ ಟಾಕ ಅಂತ. ಒಂದು ದಿನ ಅವರು ಮಲ್ಕೊಂಡಿದ್ದಾಗ ಅವ್ರಿಗೆ ಅವರ ಹಾಸಿಗೆನಲ್ಲಿ ಚೇಳು ಕಡ್ದಂಗ ಆಗ್ತಾ ಇತ್ತಂತ. ಏನದು, ಯಾವ ಚೇಳು, ಏನಿದು, ಏನ್ ಸೇರ್ಕೊಂಡಿದೆ, ಇವತ್ತು ಯಾಕೆ ಇಷ್ಟು ಹಿಂಸೆ ಆಗ್ತಾ ಇದೆ ಅಂತಂದ್ರೆ ಅದರಲ್ಲಿ ಒಂದು ನಾಣ್ಯ ಇರುತ್ತಂತ. ಆ ನಾಣ್ಯನ ತೆಗೆದುಕೊಂಡು ಹೋಗಿ ನೀರಲ್ಲಿ ಹಾಕ್ಬಿಟ್ಟು ಬರೋವರೆಗೂ ಅವ್ರಿಗೆ ನೆಮ್ಮದಿಯಾಗಿ ನಿದ್ದೆ ಬರ್ಲಿಲ್ಲ. ಯಾಕೆಂದ್ರೆ ಅವರ ಸಂಕಲ್ಪ ಹೀಗಿತ್ತಂತೆ, ಪರಮಾತ್ಮ ನನ್ಗೆ ಇವತ್ತಿನ ದಿನಕ್ಕೆ, ಈ ಕ್ಷಣಕ್ಕೆ ನನ್ಗೆ ಏನ್ ಬೇಕೋ, ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನೀನ್ ನನ್ಗೆ ಅನುಗ್ರಹಿಸು, ಅದಕ್ಕಿಂತ ಒಂದಿಷ್ಟು ಹೆಚ್ಚಿಗೆ ಕೂಡ ನನಗ್ ಬೇಡ. ಸಂಕಲ್ಪ ಅದಾದ್ಮೇಲೆ ಅದಕ್ಕಿಂತ ಹೆಚ್ಚು ನನ್ನ ಹತ್ರ ಇದ್ರೆ ಅದು ಅಮೃತವಾಗಲ್ಲ. ಅದು ಆದ್ರಿಂದ ಅವ್ರಿಗೆ ಅದಷ್ಟು ಕಷ್ಟ ಆಯ್ತು. ನನ್ನ ಪ್ರಕಾರ ನನಗ್ ಬೇಕಾದಕ್ಕಿಂತ ಹೆಚ್ಚಿದ್ರೆ ಅದು ಮಣ್ಣಿನ ಸಮಾನ, ತೃಣಕ್ಕೆ ಸಮಾನ ಅಂತ ಪರಮಹಂಸರು ಹೇಳೋದನ್ನ ಕೇಳಿದಾಗ ನಮಗೆಲ್ರಿಗೂ ಒಂದು ಚಾವಟಿ ಏಟು ಬಿದ್ದ ಹಾಗಾಗುತ್ತೆ. ಯಾಕೆಂದ್ರೆ ಎಷ್ಟೆಲ್ಲ ಇದ್ರೂನು ನಮ್ಗೆ ಇನ್ನೂ ತೃಪ್ತಿ ಸಮಾಧಾನಗಳೇ ಬರ್ಲಿಲ್ವಲ್ಲ, ಇರೋದ್ರಲ್ಲಿ ನೆಮ್ಮದಿಯಾಗಿರೋಕೆ ಬರ್ಲಿಲ್ವಲ್ಲ ನಮಗೆ ಅಂತ ನಮಗೆ ಆವಾಗ ಅರ್ಥ ಆಗತ್ತೆ. ಆವಾಗ ಏನಾದ್ರೂ ನಮ್ಮ ಆಲೋಚನೆ ಆಳವಾದರೆ, ಅದು ಸುದೀರ್ಘವಾಗಿ ನಮ್ಮ ಬಾಳಿನ ಕೊನೆಯ ತನಕ ನಮ್ಮ ಜೊತೆ ಇದ್ರೆ, ಆವಾಗ ನಾವು ಒಳ್ಳೆ ದಾರಿ ಹಿಡಿದ್ವಿ ಅಂತ, ಸತತವಾಗಿ ನಿರಂತರವಾಗಿ ಸಾಧನೆ ಮಾಡ್ತಾ ಇದ್ದೀವಿ, ಸಾಧನಾ ಪಥದಲ್ಲಿ ಇದೀವಿ ಅಂತ. ಆದರೆ ಅಲ್ಲೆಲ್ಲೋ ಸತ್ಸಂಗ ಕೇಳಿದಾಗ ಒಂದು ನಿಮಿಷ ಹೌದಲ್ವಾ ಅಂತ ಅನ್ನಿಸಿ ಮನೆಗ್ ಬರೋ ಅಷ್ಟರಲ್ಲಿ ನಾನೇ ಆಗ್ಬಿಟ್ರೆ ಏನ್ ಮಾಡೋದು? ಈಗ ಆಗ್ತಾ ಇರೋದ್ರಿಂದಾನೇ ಒಳ್ಳೆ ವಿಷಯಗಳನ್ನ ನಾವು ಕೇಳಿಸ್ಕೊಂಡಿದ್ರು ಅದು ನಮ್ಗೆ ಅನುಷ್ಠಾನಕ್ಕೆ ತರಲಿಕ್ಕೆ ಆಗ್ತಾ ಇಲ್ಲ. ಅನುಷ್ಠಾನವಿಲ್ಲದೆ, ಅನುಸಂಧಾನವಿಲ್ಲದೆ ಜೀವನದಲ್ಲಿ ನಾವು ಒಂದೇ ಒಂದು ಗೆರೆಯಷ್ಟು ಕೂಡ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ, ಅಥವಾ ಆ ಸ್ಥಿರತೆ ಬರೋದಿಲ್ಲ. ಸ್ಟೆಬಿಲಿಟಿ ಅಂತ ಏನ್ ಹೇಳ್ತೀವಿ ಅದು ಬರಲ್ಲ. ಇಟ್ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಅಂಡ್ ಫೋರ್ತ್, ಬ್ಯಾಕ್ ಅಂಡ್ ಫೋರ್ತ್, ಬ್ಯಾಕ್ ಅಂಡ್ ಫೋರ್ತ್, ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡಿಸ್ತಾ ಇರುತ್ತೆ ನಮ್ಮ ಬುದ್ಧಿ ಮನಸ್ಸುಗಳನ್ನು. ಇದನ್ನ ಒಂದು ಈಕ್ವಿಪಾಯ್ಸ್ಗೆ ತಂದುಕೊಳ್ಳೋ ಅಷ್ಟೊತ್ತಿಗೆನೆ ನಮ್ಮೆಲ್ಲ ಶಕ್ತಿ, ನಮ್ಮ ಆಯಸ್ಸು, ನಮ್ಮಲ್ಲಿರುವ ಒಂದು ಕೆಪಾಸಿಟಿ ಅಂತ ಏನ್ ಕರಿತೀವಿ, ಅಬಿಲಿಟಿ ಅಂತ ಏನ್ ಕರಿತೀವಿ, ಎಲ್ಲ ಅನ್ವಾಂಟೆಡ್ ವಿಷಯಗಳಲ್ಲಿ ಕಳ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಎಷ್ಟು ಅಸಮಾಧಾನ, ಎಷ್ಟು ಅಸೂಯೆ, ಅತೃಪ್ತಿ ಎಲ್ಲ ಸೇರ್ಕೊಡುತ್ತೋ ಅಷ್ಟು ನಮ್ಗೊಂದು ಕ್ವಶನ್ ಬರುತ್ತೆ, ನೆಮ್ಮದಿಯ ಜೀವನ ಸಾಧ್ಯವೇ? ಆ ಅನುಮಾನ ನಮ್ಗೇನ್ ಮಾಡುತ್ತೆ, ಹೆಲ್ಪ್ಲೆಸ್ನೆಸ್ ನ ಕ್ರಿಯೇಟ್ ಮಾಡುತ್ತೆ. ಪಾಸಿಬಲ್ ಅಂತ ಒಂದು ಮನಸ್ಸು ಹೇಳ್ತಾ ಇದ್ರೇನು, ಇಂಪಾಸಿಬಲ್ ಅಂತ ಇನ್ನೊಂದು ಮನಸ್ಸು ಚುಚ್ಚುತ್ತಾ ಇರುತ್ತೆ, ನಮ್ಮನ್ನು ಹಿಂದಕ್ಕೆ ಎಳಿತಾ ಇರುತ್ತೆ. ಆದ್ರಿಂದ ಯಾರೂ ಜೀವನದಲ್ಲಿ
ಶೋಕ, ಶಂಕೆ, ಅಸಮಾಧಾನ ಇದರಿಂದ ಎಲ್ಲ ಖಿನ್ನರಾಗ್ಬೇಕಾಗಿಲ್ಲ. ಯು ನೀಡ್ ನಾಟ್ ಗೆಟ್ ಡಿಸಪಾಯಿಂಟೆಡ್ ಆರ್ ಡಿಪ್ರೆಸ್ಡ್. ಹೇಳ್ತಾನೆ ಕೃಷ್ಣ, ಆಗಮಃ ಅಪಾನಃ ಆಗಮಾಪಾಯಿನೋ ನಿತ್ಯ. ಎಲ್ಲ ಇವೆಲ್ಲ ಬರುವಂಥದ್ದು ಹೋಗುವಂಥದ್ದು, ಇದು ಯಾವುದು ಪರ್ಮನೆಂಟ್ ಅಲ್ಲ. ಇಫ್ ದಿಸ್ ಇಸ್ ನಾಟ್ ಪರ್ಮನೆಂಟ್, ಯಾತಕ್ಕೆ ನಿನ್ನ ಬುದ್ಧಿ ಮನಸ್ಸನ್ನ ಅದೇ ಪರ್ಮನೆಂಟು ಅಂತ ತಿಳ್ಕೊಂಡು ಅದರ ಜೊತೆ ನೀನು ಸೇರಿಸ್ಕೊಂಡು ಒದ್ದಾಡ್ತಾ ಇದೆಯಲ್ಲ, ತೊಳಲಾಡ್ತಾ ಇದೆಯಲ್ಲ ಜೀವನದಲ್ಲಿ. ಸರಿಯಾದ ಮಾರ್ಗ, ಸನ್ಮಾರ್ಗವನ್ನ ತೋರಿಸಿದ್ರೆ ಆ ಮಾರ್ಗದಲ್ಲಿ ಹೋಗಲ್ಲ. ಕ್ಲಿಷ್ಟವಾದ, ನಿಕೃಷ್ಟವಾದ, ಯಾವುದಕ್ಕೂ ಉಪಯೋಗಕ್ಕೆ ಬಾರದ ಒಂದು ಮಾರ್ಗವನ್ನ ಕೆಲವು ಸಲ ಸ್ವಂತ ಬುದ್ಧಿ ಇಲ್ಲದೆ ಮಾಡೋಂಥ ತಪ್ಪು, ಕೆಲವು ಸಲ ಅವರಿವರ ಹೇಳಿಕೆಯ ಮಾತುಗಳಿಂದ ಮಾಡ್ಕೊಳ್ಳುವಂತ ತಪ್ಪು, ಇನ್ನು ಕೆಲವು ಸಲ ನಮ್ಮ ವಾಸನೆಗಳು, ನಮ್ಮ ಹಿಂದಿನ ಸಂಸ್ಕಾರಗಳು, ಅದೇ ಈ ಜನ್ಮದಲ್ಲಿ ಸ್ವಭಾವವಾಗಿ ಬಂದು ನಮ್ಮನ್ನ ಕಾಡಿಸ್ತಾ ಇರೋವಂಥದ್ದು. ಇದನ್ನೆಲ್ಲ ನಾನು ಅರ್ಥ ಮಾಡಿಕೊಂಡು, ವೇರ್ ಐ ಆಮ್, ಶುಡ್ ಐ ಬಿ ಹಿಯರ್ ಆರ್ do I need to go elsewhere, or do I need to become somebody? ಈ ತರದ ಒಂದು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬಂದ ತಕ್ಷಣ ನಮ್ಮ ಆಲೋಚನಾ ಲಹರಿನೇ ಬೇರೆ ಆಗುತ್ತೆ, ನಮ್ಮ ಭಾವನೆನೇ ಬೇರೆ ಆಗುತ್ತೆ. ಇವೆಲ್ಲ ಬೇರೆ ಆದ್ಮೇಲೆ, ದಾರಿ ಬೇರೆ ಆದ್ಮೇಲೆ ಸಿಗುವ ಗುರಿಯೂ ಬೇರೆನೆ. ಯಾವುದು ಸರಿಯೋ ಆ ಗುರಿಯನ್ನ ಅರಿವಿನಿಂದಲೇ ಮುಟ್ಲಿಕ್ಕೆ ಸಾಧ್ಯ, ಅನುಭವದಿಂದಲೇ ಧೈರ್ಯವಾಗಿ ಮುನ್ನುಗ್ಲಿಕ್ಕೆ ಸಾಧ್ಯ. ಆದರೆ ಶಂಕೆ, ಅಸಮಾಧಾನ, ಅತೃಪ್ತಿ ಇವೆಲ್ಲ ಇಟ್ಕೊಂಡು ನಾನು ಮುಂದಕ್ಕೆ ಹೋಗ್ತೀನಿ ಅಂದ್ರೆ ಹೇಗೆ? ಆತ್ಮದ ಅಷ್ಟಗುಣಗಳ ಬಗ್ಗೆ ಹೇಳ್ಬೇಕಾದ್ರೆ ಆನಂದವೇ ಬಹಳ ಮುಖ್ಯವಾದ ಗುಣ. ಸೊ ನಾನು ಆನಂದವಾಗಿರ್ಬೇಕು ಅಂದ್ರೆ ಏನೂ ಬೇಕಿಲ್ಲ. ನಿಜವಾಗ್ಲು ನನ್ನೊಳಗಿರುವ ಪರಮಾತ್ಮನ ಜೊತೆ ನಾನಿದ್ರೆ ಅವನು ಸದಾ ಆನಂದದಲ್ಲಿ ಇರೋದನ್ನ ನೋಡೇ ನನಗೆ ಆನಂದ ಸಿಕ್ಬಿಡುತ್ತೆ. ನಾನೇನು ಮಾಡ್ಬೇಕಾಗಿಲ್ಲ, ಕಣ್ಣು ಮುಚ್ಕೊಂಡು ಒಳಗ್ ಹುಟ್ಟೋದ್ರೆ ಆಯ್ತಷ್ಟೇ. ಒಳಗಿರೋದು ಅವನೊಬ್ಬನೇ, ಹೊರಗಿರೋದು ನಾನಾ ವಿಚಾರಗಳು, ವ್ಯಕ್ತಿಗಳು, ಸಂದರ್ಭಗಳು ಎಲ್ಲಾನು ನಮ್ಗೆ ಡಿವಿಯೇಷನ್ ಕೊಡುವಂಥದ್ದೇ. ಆದ್ರೆ ಒಳಗಿರೋದು ಒಂದೇ ಒಂದು. ಆ ಒಂದನ್ನ ಪಡ್ಕೊಂಡ್ರೆ ಸರ್ವಸ್ವವು ನಿನಗ್ ಸಿಗುತ್ತೆ ಅನ್ನೋ ಸತ್ಯ ಚೆನ್ನಾಗಿ ಮೊಳೆ ಹೊಡೆದಂಗ್ ಕೂತ್ಕೋಬೇಕು ಮನ್ಸಲ್ಲಿ, ಬುದ್ಧಿಯಲ್ಲಿ, ಇಂದ್ರಿಯಗಳಲ್ಲಿ. ಪ್ರತಿದಿನ ಇಟ್ ಶುಡ್ ಬಿ ಅವರ್ ಅಫರ್ಮೇಶನ್. ನೀನೇ ಎಲ್ಲ, ನೀನಿಲ್ಲದೆ ನಾನಿಲ್ಲ. ನೀನು ಸೊನ್ನೆ, ನಾನು ಸೊನ್ನೆ. ಇವೆಲ್ಲ ಗಟ್ಟಿಯಾಗಿ ಕೂತ್ಕೋಬೇಕು. ಆಮೇಲೆ ಪ್ರತಿಯೊಂದು ಅನುಭವ ಆದ ನಂತರ ನಾನೇ ಎಲ್ಲ ಅನ್ಕೊಂಡಿದ್ರೆ ಏನಾಗ್ತಿತ್ತು ಅಂತ ಕೂತ್ಕೊಂಡು ಸ್ವಲ್ಪ ವಿಶ್ಲೇಷಣೆ ಮಾಡ್ಕೊಂಡ್ರೆ ಇನ್ನು ಸ್ವಲ್ಪ ಅದು ಆಳಕ್ಕಿಳಿಯತ್ತೆ. ಡಬ್ಬ ತುಂಬೋಯ್ತು ಅಂತ ಅನ್ಕೊಂಡು ಹಾಗೆ ಬಿಟ್ರೆ ಸ್ವಲ್ಪ ಮಿಕ್ಕತ್ತೆ. ಆದ್ರೆ ಸ್ವಲ್ಪ ಹಿಂಗ್ ಡಬ್ಬನ ಅಲ್ಲಾಡ್ಸಿದ್ರೆ ಇನ್ನೇನ್ ಮಿಕ್ಕಿದೆಯೋ ಹೊರಗಡೆ ಧಾನ್ಯ ಅಥವಾ ವಸ್ತು ಆ ಡಬ್ಬದಲ್ಲೇ ಹಿಡಿಸುತ್ತೆ. ಹಾಗೆಯೇ ನಾವು ಕೂಡ ಸ್ವಲ್ಪ ನಮ್ಮನ್ನ ನಾವು ಅಲ್ಲಾಡ್ಸ್ಕೋಬೇಕು. ಆವಾಗ ಆ ಮಿಕ್ಕ ಜಾಗ ಇದೆಯಲ್ಲ, ಅಲ್ಲಿ ಆ ವಿವೇಕ ಜಾಗೃತಿ ಅದನ್ನ ತುಂಬಿಸ್ಕೊಳ್ಬೇಕು. ಇಲ್ದಲ್ಲೇ ಇದ್ರೆ ಯಾವುದು ಕ್ಷಣಿಕವೋ ಅದ್ರ ಹಿಂದೆನೇ ಹೋಗ್ಕೊಂಡು ಜೀವನ ಎಲ್ಲ ಪಡಬಾರ್ದು ಕಷ್ಟ ಪಟ್ಕೊಂಡು ಯಾವಾಗ ನೋಡಿದ್ರು ತುಡಿತ, ಯಾವಾಗ ನೋಡಿದ್ರು ಇನ್ನೊಂದು. ಮತ್ತೆ ಹುಡ್ಕೋದು ಈ ಸಮಾಧಾನ
ಶಾಂತಿ ಎಲ್ಲ ಯಾವ್ದ್ರಲ್ಲಿದೆ? ಯಾವ್ದ್ರಲ್ಲಿದೆ ಅಂದ್ರೆ ಮೌನದಳೋ, ಮಾತಿನಳೋ, ಹಾಸ್ಯದಳೋ, ಹಾಡಿನಳೋ, ಪ್ರಣಯದಳೋ, ವೀರ ವಿಜಯದಳೋ, ಅದ್ರಲ್ಲಿದೆ, ಇದ್ರಲ್ಲಿದೆ, ಇದ್ರಲ್ಲಿದೆ ಅಂತ ಹುಡ್ಕೋದು. ನಾವೆಲ್ಲಿದೀವಿ ಅದರಲ್ಲೇ ಇದೆ ಅನ್ನೋದನ್ನ ಮರ್ತು ಬಿಡೋದು. ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಇದಕ್ಕೆಲ್ಲ ದುಡ್ದು ಅದರಿಂದ ಬರೋ ಪ್ರತಿಫಲದಿಂದನೇ ನಮಗೆ ಸಮಾಧಾನ, ನೆಮ್ಮದಿ ಎಲ್ಲ ಸಿಗೋದು. ಅದಕ್ಕೆ ಇಲ್ಲಿ ಹೇಳ್ತಾರೆ, ಜೀವನದಲ್ಲಿ ನೆಮ್ಮದಿಯ ಸಾಧನೆ ಆಗಬೇಕಾದ್ರೆ, ಅದು ಫಲಕಾರಿಯಾಗಬೇಕಾದ್ರೆ ಎರಡನ್ನ ನೀನ್ ಫಾಲೋ ಮಾಡಬೇಕು. ಒಂದು ಮನೋಧರ್ಮ, ಎರಡನೆಯದು ಕಾರ್ಯನೀತಿ. ನಿನ್ನ ಆಟಿಟ್ಯೂಡ್ ಟುವರ್ಡ್ಸ್ ಯುವರ್ ಆಕ್ಷನ್ಸ್, ಇದನ್ನ ನೀನ್ ಬದಲಾಯಿಸ್ಕೊಳ್ಬೇಕು. ಅಂಡ್ ಇದು ಬದಲಾಗಬೇಕು ಅಂದ್ರೆ ನಿನ್ನ ಆಕ್ಷನ್ ಪ್ಯಾಟರ್ನ್ಸ್ ಚೇಂಜ್ ಆಗ್ಬೇಕು, ಕಾರ್ಯನೀತಿ ಬದಲಾಗಬೇಕು. ಒಂದು ದಿನಕ್ಕೆ ಬದಲಾಯಿಸ್ಕೊಳ್ಳೋದಲ್ಲ, ಪ್ರತಿದಿನ ಪಾಲಿಸಬೇಕು. 24 ಗಂಟೆಯ ದಿನದಲ್ಲಿ 1 ಗಂಟೆ ನೀನು ನಿನ್ನ ಸ್ವಂತಕ್ಕೆ ಇನ್ವೆಸ್ಟ್ ಮಾಡಿಕೊಂಡ್ರೆ ಸೆಲ್ಫ್ ಇವಾಲ್ವ್ಮೆಂಟ್, ಇನ್ನ 23 ಗಂಟೆ ನೆಮ್ಮದಿಯಾಗಿ ನಡ್ಕೊಂಡು ಹೋಗುತ್ತೆ. ಏನೇ ಬಂದ್ರೂ ಕಷ್ಟ, ಅದಕ್ಕೊಂದು ಮಾರ್ಗ, ಒಂದು ಪರಿಹಾರ ನಿನ್ನ ಒಳಗಿಂದನೇ ಬರುತ್ತೆ, ಹೊರಗಡೆಯಿಂದ ಕೂಡ ನೀನು ಅದನ್ನ ತಗೊಳ್ಬೇಕಾಗಿಲ್ಲ. ನಿನಗೆ ನೆಮ್ಮದಿ ಸಮಾಧಾನ ಬೇಕು ಅಂದ್ರೆ ಇನ್ನೊಂದು ಮಾತು ಹೇಳ್ತಾರೆ ಅನುಭವಿಗಳು, ನಿನ್ನ ಬಾಳನ್ನ ನೀನು ಬಾಳಲೇಬೇಕು. ಎಂಥ ಬಾಳನ್ನ ತಗೊಂಡು ಈ ಜನ್ಮಕ್ಕೆ ಬಂದಿದ್ಯೋ ಆ ಬಾಳನ್ನ ನೀನು ಗೌರವಿಸ್ಲೇಬೇಕು. ಯು ಶುಡ್ ರೆಸ್ಪೆಕ್ಟ್. ಈ 2 ಅಂಶಗಳಿಗೆ ನೀನು ಜೀವನದಲ್ಲಿ ಪ್ರಾಮುಖ್ಯತೆಯನ್ನ ಕೊಡಲೇಬೇಕು. ಲಿವ್ ಲೈಫ್ ಅಂಡ್ ರೆಸ್ಪೆಕ್ಟ್ ಲೈಫ್. Otherwise, you can't be at equipoise, or you can't have a restful mind, peaceful mind. ಇರ್ಲಿಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ಊಳಿಗವೋ ಕಾಳಗವೋ, ಕೂಳ್ ಕರೆಯೋ ಗೋಳ್ ಕರೆಯೋ, ಅದೇನೇ ಆಗಿರ್ಲಿ ನಿನ್ ಬಾಳಲ್ಲಿ, ಜಗಳನೋ ನಷ್ಟನೋ ಮೋಸನೋ ಇನ್ನೊಂದೋ ಮತ್ತೊಂದು ಚೆನ್ನಾಗ್ ಗೊತ್ತಿದೆ. JP ವಾಸವಾನಿಯವರು ಬಹಳಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ನಮ್ಗೆ ಏನೇ ತರದ ಒಂದು ಪ್ರಶ್ನೆ ಬಂದ್ರು ಆ ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ. ಅದನ್ನ ನಾವು ಓದ್ಕೊಂಡ್ರೆ ನಾವೆಲ್ಲಿ ನಿಂತೋಗಿದ್ದೀವಿ ಜೀವನದಲ್ಲಿ, ಯಾಕೆ ನಿಂತೋಗಿದ್ದೀವಿ ಜೀವನದಲ್ಲಿ ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಾಳನ್ನ ಯಾಕೆ ಹಳಿತೀಯ, ಗೋಳು ಯಾಕೆ ಕರಿತೀಯ, ಗೋಳ್ ಕರೆಯುವೇಕೆ? ಅಯ್ಯೋ ಇದೊಂದು ಗೋಳಪ್ಪ, ಇದೆಂತ ಬಾಳಪ್ಪ, ಇದೇನಪ್ಪ ನರಕ, ಯಾಕೆ ಈ ತರ? ನಮ್ಗೆಲ್ರಿಗೂ ಗೊತ್ತು, ವಾಟ್ ವಾಸ್ ಮೈ ಪಾಸ್ಟ್, ವಾಟ್ ಐ ಅಚೀವ್ಡ್ ಇನ್ ದ ಪಾಸ್ಟ್, ಅಕ್ವೈರ್ಡ್ ಇನ್ ದ ಪಾಸ್ಟ್, ದಟ್ ಓನ್ಲಿ ಹ್ಯಾಸ್ ಕಮ್ ಇನ್ ದ ಪ್ರೆಸೆಂಟ್. ಇವತ್ತು ನಾನು ಏನಿದ್ದೀನೋ ನನ್ನದೇ ಸುಖ ದುಃಖಗಳ ಅಥವಾ ದುಷ್ಕೃತಿಗಳ ಸುಕೃತಿಗಳ ಒಂದು ಮೊತ್ತ ಅಂತ ನಮಗೆ ಗೊತ್ತಾದ ಮೇಲೆ ಇನ್ನೆಷ್ಟು ಸಲ ಅದನ್ನೇ ಯೋಚನೆ ಮಾಡೋದು? ಬೇಡದ್ದನ್ನ ಎಷ್ಟು ಸಲ ಯೋಚನೆ ಮಾಡಿದ್ರು ನಮಗ್ ಸಿಗೋದೇನು? ಇದ್ರ ಬದಲು ಬೇಕಾಗಿರೋದನ್ನ ಯೋಚನೆ ಮಾಡಿದ್ರೆ would have got so many things by this time. Everything would have led us towards this ananda, this bliss, ಸಮಾಧಾನ, ನೆಮ್ಮದಿ ಎಲ್ಲವೂ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇತ್ತು. ಭಗವಂತ ಇವತ್ತಿತ್ತಪ್ಪ ಮಾಡ್ದೆ, ಇವತ್ತಿಲ್ವಾ? ಮಾಡ್ಲಿಲ್ಲ, ಫಿನಿಶ್, ಒಪ್ಕೊಂಡ್ರೆ ಮುಗಿದೋಯ್ತು. ಕಾರಣ ಕೊಟ್ಟು ಎಲ್ಲದಕ್ಕೂ ಅದೊಂದು ದೊಡ್ಡ ಹೊರೆ ಕಾಣದಲ್ಲೇ ಇರೋಂಗೆ ನಮ್ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾ ಇರೋದು.
ಇದೇನ್ ಮಾಡುತ್ತೆ ಜೀವನದಲ್ಲಿ? ಒಂದು ಸಕ್ರಿಯತೆನ ತಿಂದು ಹಾಕ್ಬಿಡುತ್ತೆ. ಎಫೆಕ್ಟಿವ್ ಆಕ್ಷನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ನುಂಗ್ ಹಾಕತ್ತೆ. ಉತ್ಸಾಹ, ಹುಮ್ಮಸ್ಸು. ಕೆಲವ್ರು ನೋಡಿದ್ರೆ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ತನಕ ಅದೇ ಉತ್ಸಾಹ ಹುಮ್ಮಸ್ಸಲ್ಲಿರ್ತಾರೆ. ಅವರು ಮನುಷ್ಯರೇ, ನಾವು ಮನುಷ್ಯರೇ. ಅವ್ರದ್ದು ಬದುಕೆ, ನಮ್ದು ಬದುಕೆ. ಆದ್ರೆ ಅವ್ರು ಯಾಕೆ ಹಂಗಿದ್ದಾರೆ, ನಾನ್ ಯಾಕೆ ಹಂಗಿಲ್ಲ? ಆವಾಗ ನಮಗ್ ಗೊತ್ತಾಗುತ್ತೆ ನಮ್ಮ ಮನೋಭಾವವನ್ನ ನಾವು ಬದಲಾಯಿಸ್ಕೊಳ್ಬೇಕು. ಎಲ್ಲೋ ತಪ್ತಾ ಇದ್ದೀನಿ, ಏನೋ ಎಡವಟ್ಟು ಹೊಡಿತಾ ಇದೆ. ನಕಾರಾತ್ಮಕ ಚಿಂತನೆಯೇ ಬರಬಾರ್ದು. ಅದಕ್ಕೆ ಸುಳುವು ಬರಬಾರ್ದದ್ ನಮ್ಮ ಒಳಗಡೆಗೆ. ಆ ರೀತಿನೂ ಕೂಡ ಬರಬಾರ್ದದು. ಆ ರೀತಿನಲ್ಲಿ ನಮ್ಮನ್ನ ನಾವು ಪಾಸಿಟಿವ್ ಅಲ್ಲಿ, ಡಿವಿನಿಟಿನಲ್ಲಿ ನಮ್ಮನ್ನ ನಾವು ತುಂಬಿಸ್ಕೊಳ್ತಾನೆ ಇರ್ಬೇಕು ಪ್ರತಿ ಕ್ಷಣ ಪ್ರತಿ ಕ್ಷಣ ಪ್ರತಿ ಕ್ಷಣ. ಬಿಕಾಸ್ ವಿ ಹ್ಯಾವ್ ಟು ಲಿವ್ ಎವ್ರಿ ಮೊಮೆಂಟ್ ಆಫ್ ಅವರ್ ಲೈಫ್. ಏನೋ 1 ಗಂಟೆ ಸುಖವಾಗಿದ್ಬಿಟ್ಟೆ ಎಲ್ಲಾ ಕೆಲಸ ಮಾಡ್ಬಿಟ್ಟೆ ಅಂದ್ರೆ ನಂಗೆ ಏನ್ ಬೇಕೋ ಅದೆಲ್ಲ ಯಾವಾಗ್ಲೂ ಬಂದ್ಬಿಡುತ್ತಾ? ಮಾಡ್ತಾನೆ ಇರ್ಬೇಕು. ಎಲ್ಲಿವರೆಗೂ ನೈಷ್ಕರ್ಮ್ಯ ಸಿಗಲ್ವೋ ಅಲ್ಲಿ ತನಕ ಮಾಡ್ತಾನೆ ಇರ್ಬೇಕು. ಯು ನೀಡ್ ನಾಟ್ ಆಸ್ಕ್ ಅ ಕ್ವೆಶ್ಚನ್ ಟಿಲ್ ವೆನ್, till what time. You need not ask a question. It is not necessary. ನಂದು ಮುಗೀತು ಅಂದ್ರೆ ಪರಮಾತ್ಮನೇ ನಿಲ್ಸ್ಬಿಡ್ತಾನೆ. ನಾವೇನು ಕೇಳ್ಬೇಕಾಗಿಲ್ಲ. ಅವನು ಕೂತಿರೋದೇ ಅದಕ್ಕೆ ಅವನನ್ನ ಕರ್ಮ ಫಲದಾತ ಅಂತ ಹೇಳ್ತೀನಿ. ನಾವು ಮಾಡಿರೋ ಕರ್ಮಕ್ಕೆ ಫಲ ಕೊಡೋನೇ ಅವನು. ಯಾಕೆಂದ್ರೆ ನಮ್ ಪೂರ್ವ ಜನ್ಮದ ಸ್ಮರಣೆ ಇಲ್ಲ, ಮುಂದಿನ ಕ್ಷಣ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಗೊತ್ತಾಗುತ್ತೆ ಅಂತ ನಮಗ್ ಗೊತ್ತಾಗುತ್ತೆ ಅಂದ್ರೂ ಮುಂದಿಂದು ಹೇಳಿದ್ರೆ ಯಾರು ನಂಬೋರು ಇರಲ್ಲ, ಅಥವಾ ಅದನ್ನ ಸರಿಯಾದ ರೀತಿಯಲ್ಲಿ ತಗೊಳ್ಳೋ ಸ್ಥಿತಿ ಇರಲ್ಲ, ಮನಸ್ಥಿತಿ ಇರಲ್ಲ. ಅದಕ್ಕೆ ಆತ್ಮಾವಲೋಕನ ಮಾಡ್ಕೋ, ನಿನ್ನನ್ನ ನೀನು ತಿದ್ಕೋತಾ ಇರು ಅಷ್ಟೇ, ಇನ್ ಬೇರೆ ಮಾರ್ಗ ಇಲ್ಲ. ಆಯ್ತು, ತಪ್ಪಾಯ್ತು, ಯಾಕೆ ತಪ್ಪಾಯ್ತು, ಹೇಗ್ ತಪ್ಪಾಯ್ತು, ಆತ್ಮಾವಲೋಕನ ಮಾಡ್ಕೋ. ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕಿಂತ ಆತ್ಮಾವಲೋಕನ ಮಾಡ್ಕೋ. ಸಿ ಥಿಂಗ್ಸ್ ಆಸ್ ದೇ ಆರ್. ಇವತ್ತು ಹಿಂಗ್ ಕಿರ್ಚಾಡ್ಬಿಟ್ನಲ್ಲ, ಅಥವಾ ಕೋಪ ಮಾಡ್ಕೊಂಡ್ಬಿಟ್ನಲ್ಲ, ಮಾಡೋ ಕೆಲ್ಸ ಬಿಟ್ಬಿಟ್ನಲ್ಲ, ಇದನ್ನ ನಾನು ಇನ್ನೆಷ್ಟು ಪ್ರಜ್ಞಾಪೂರ್ವಕವಾಗಿ ಮಾಡ್ಬೋದಾಗಿತ್ತು, ಇನ್ನೆಷ್ಟು ಚೆನ್ನಾಗಿ ಮಾಡ್ಬೋದಾಗಿತ್ತು. ಇವತ್ತು ನಾನು ಹಿಂಗೆಲ್ಲ ಆಡ್ಲಿಕ್ಕೆ ಏನ್ ಕಾರಣ ಆಯ್ತು? ಕೂತ್ಕೋ, ಯೋಚನೆ ಮಾಡು. ಕಾಂಟೆಂಪ್ಲೇಷನ್ ವಿಚ್ ಇಸ್ ಸೋ ವೆರಿ ಇಂಪಾರ್ಟೆಂಟ್. ಸುಖ ಬಂದಾಗ್ಲೂ, ದುಃಖ ಬಂದಾಗ್ಲೂ, ಪುರಸ್ಕಾರ ಸಿಕ್ಕದಾಗ್ಲೂ, ತಿರಸ್ಕಾರವಾದಾಗ್ಲೂ ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ, ಅದೇ ಆತ್ಮಾವಲೋಕನ. ಶೋಧನೆ ಮಾಡು, ಶುದ್ಧ ಮಾಡು. ಕೆಲವರು ಊಟ ತಿಂಡಿ ತಿನ್ನುವಾಗ ನಾವು ಗಮನಿಸಿದ್ರೆ ತಟ್ಟೆ ಸುತ್ತಲೂ ಹಿಂಗಿಟ್ಟಿರ್ತಾರೆ. ಒಂದು ಕೊತ್ತಂಬರಿ ಸೊಪ್ಪು ಕಡ್ಡಿ ಸಿಕ್ಕಿದ್ರೆ ಆಗಲ್ಲ ಅವ್ರಿಗೆ, ಇನ್ನೊಂದು ಸಿಕ್ಕಿದ್ರೆ ಆಗಲ್ಲ, ಒಂದು ನಾರು ಸಿಕ್ಕಿದ್ರೆ ಆಗಲ್ಲ. ಏನ್ ನೋಬಡಿ ವಿಲ್ ಇಂಟೆನ್ಷನಲಿ ಪುಟ್. ಅದನ್ನ ನುಂಗ್ಬೇಕು ಅಂತ ಹೇಳ್ತಾ ಇಲ್ಲ, ನಾರನ್ನ ಬೇರನ್ನ ಎಲ್ಲ. ಅದೊಂಥರ ಅಲಂಕಾರ ತರ, ಅದು ಹುಡ್ಕೋದೇ ಒಂದ್ ದೊಡ್ಡ ಕೆಲ್ಸ ಅವ್ರಿಗೆ. ಕೊನೆಗೆ ಏನೂ ಸಿಕ್ಲಿಲ್ಲ ಅಂದ್ರೆ ಒಗ್ಗರಣೆ ಹಾಕಿರೋ ಸಾಸಿವೆ ಕೂಡ ಎತ್ತಿಟ್ಬಿಡ್ತಾರೆ. ಆಮೇಲೆ ಏನೋ ನೋವು ಬಂದ್ರೆ ಅದೇ ಸಾಸಿವೆ ಎಣ್ಣೆ ತಂದು ಹಚ್ಕೊಂತಾರೆ. ಇಲ್ಲಿ ತಿಂದಿದ್ರೆ ಏನ್ ಗಂಟು ಹೋಗ್ತಾ ಇತ್ತು? ಮಾಡಬೇಕಾಗಿರೋದನ್ನ ಮಾಡೋ ರೀತಿಲಿ ಮಾಡ್ದಲ್ಲೇ ಇದ್ರೆ ಭಗವಂತ ಇನ್ನೊಂದು ರೀತಿನಲ್ಲಿ ಅದನ್ನೇ ಮಾಡಿಸ್ತಾನೆ ಅನ್ನೋದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬಹುದು. ಇದಕ್ಕೆ ನಮ್ಮ ಋಷಿಗಳು ಬೇಕಾದಷ್ಟು ವಿಚಾರಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನಾವು ಹೋದ್ ಸಾರಿ ಡೀಟೇಲ್ಡ್ ಆಗಿ ನಾವು ತಿಳ್ಕೊಂಡಿದೀವಿ. ಸೊ ಆದಷ್ಟು ಮಟ್ಟಿಗೆ
ನಕಾರಾತ್ಮಕತೆಯನ್ನ ಬಿಟ್ಟು ಬಿಡು. ಯಾವಾಗ ಬರುತ್ತೆ ನಕಾರಾತ್ಮಕತೆ? ನಾನಿಲ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಪಕ್ಕದಲ್ಲಿ ಒಬ್ರು ಇನ್ನೊಂದು ಕೆಲಸ ಮಾಡ್ತಾ ಇರ್ತಾರೆ. ನಂದೆಷ್ಟೋ ನಾನು ನೋಡ್ಕೊಂಡು ನನ್ನ ಜವಾಬ್ದಾರಿ ಏನು, ನಾನು ಅದನ್ನ 100% ಮಾಡಿದ್ರೆ ಸಾಕಾಯ್ತು ಅಷ್ಟೆ. ಇನ್ನೊಬ್ರನ್ನ ಗಮನಿಸಿದ ತಕ್ಷಣ ಏನಾಗುತ್ತೆ, ಅದು ಪಾಸಿಟಿವ್ ಆಗಿ ವಾಚ್ ಮಾಡಿದ್ರೆ ಪರವಾಗಿಲ್ಲ, ಲರ್ನಿಂಗ್ ಆಟಿಟ್ಯೂಡ್ ಇಟ್ಕೊಂಡ್ ಮಾಡಿದ್ರೆ ತೊಂದರೆ ಇಲ್ಲ. ನಿನ್ ಕಾಲ್ ಇಳಿಯಕ್ಕೆ ಏನ್ ಬೇಕು ಅಂತ ಹುಡ್ಕೊಂಡ್ ಮಾಡಿದ್ರೆ ಐ ಕಾಂಟ್ ಫೋಕಸ್ ಈವನ್ ಆನ್ ಮೈ ವರ್ಕ್. ಐ ಕಾಂಟ್ ಗಿವ್ ಮೈ ಬೆಸ್ಟ್ ದೇರ್ ಆಲ್ಸೋ. ಎನಿವೇರ್ ಇಫ್ ಯು ಹ್ಯಾವ್ ಅ ಲರ್ನಿಂಗ್, ದಟ್ಸ್ ಗುಡ್, ದಟ್ಸ್ ಫೈನ್. ಬಟ್ ನೀನ್ ಅಂತೀಯಲ್ವಾ ನಿನಗೂ ನಾನು ಮಾಡ್ಬೇಕು ಅಂತ ನೋಡಿದ್ನೋ ನನ್ ಕೆಲ್ಸನೂ ಕೆಡ್ತು, ಅಲ್ಲಿಂದ ಕಲ್ತಿದ್ದು ಕೂಡ ಏನಿಲ್ಲ ಪಕ್ಕದಿಂದ. ಅದಕ್ಕೆ ನಕಾರಾತ್ಮಕವನ್ನ ತಗ್ಗಿಸ್ಕೊಳ್ಳೋದು ಒಂದು ಕಡೆ ಆದ್ರೆ, ಸಕಾರಾತ್ಮಕವನ್ನ ಪ್ಯಾರಲಲ್ ಆಗಿ ಹೆಚ್ಚು ಮಾಡ್ಕೊಳ್ತಾ ಹೋಗು. ಆ ಪಾಸಿಟಿವಿಟಿನ ಇನ್ಕ್ರೀಸ್ ಮಾಡ್ಕೊಳ್ತಾನೆ ಹೋಗು. ಇದಾಗಬೇಕು ಅಂದ್ರೆ ಬಾಳನ್ನ ನೀನು ಗೌರವಿಸೋದನ್ನ ಕತ್ಕೋಬೇಕು. ನಾನು ಬಾಳ್ದಾಗ್ಲೇ ನನಗೆ ಸಕಲ ಸಮೃದ್ಧಿ ಉನ್ನತಿ ಎಲ್ಲ ಸಾಧ್ಯನೇ ವಿನಃ ನಾನು ಪಲಾಯನವಾದ ಮಾಡಿದ್ರೆ ನನ್ಗೇನ್ ಸಿಗುತ್ತೆ? ನನ್ ಜನ್ಮ ಇವತ್ ನಾನು ಕಳ್ಕೊಂಡ್ಬಿಟ್ರೆ ನಾನು ಏನ್ ಸಾಧಿಸ್ತೆ? 1 ಮಿನಿಟ್ ಹ್ಯಾಂಗ್ ಮಾಡ್ಕೊಳ್ಳೋದು, ಪಾಯ್ಸನ್ ಕುಡಿಯೋದು ಎಲ್ಲ. ಇದಕ್ಕಿಂತ ರಣ ನರಕ ಅನುಭವಿಸ್ಬೇಕಲ್ಲ ಅದ್ರಲ್ಲಿ. ಅದ್ ಯಾಕೆ ನಮ್ಗೆ ಅರ್ಥ ಆಗಲ್ಲ? ಅದ್ ಯಾಕೆ ನಮ್ಗೆ ಅರ್ಥ ಆಗಲ್ಲ? ಇವತ್ತೇನ್ ಕೊಟ್ಟಿದಾನೋ ಇದು ಒಳ್ಳೇದಕ್ಕೆ ಕೊಟ್ಟಿದ್ದಾನೆ ಪರಮಾತ್ಮ. ನನ್ನ ಕರ್ಮಾನುಸಾರ ಬಂದಿದೆ, ಇದಕ್ಕೆ ದಾರಿ ಹುಡ್ಕೋಣ. ಏನ್ ಮಾಡ್ಬೇಕೋ ಅದನ್ನ ಮಾಡೋಣ. ಅದನ್ನ ಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೋದ್ರೆ ನನಗೇನು ಸಿಗುತ್ತೆ ಜೀವನದಲ್ಲಿ? ಏನು ಸಿಕ್ಕಲ್ಲ. ತೆಂಗಿನಕಾಯಿ ಒಳಗಿರೋ ತಿರುಳು ಸಿಕ್ಕಲ್ಲ, ಚರಟ ಸಿಗುತ್ತಷ್ಟೇ ನಮ್ ಜೀವನಕ್ಕೆ. ಆರ್ ಯು ಹ್ಯಾಪಿ ವಿತ್ ದಟ್ ಶೆಲ್? ಅದಕ್ಕೆ ಇಲ್ಲಿ ಸಮಾಧಾನ ಮತ್ತು ನೆಮ್ಮದಿಯ ಒಂದು ಕ್ರಮಗಳ ಬಗ್ಗೆ ಹೇಳ್ತಾರೆ. ಇದಿಷ್ಟು ನಾನು ನಿಮಗೆ ಲಾಸ್ಟ್ ಎಪಿಸೋಡ್ದು ರೀಕ್ಯಾಪ್ ಕೊಟ್ಟಿದ್ದು. ಇವತ್ತಿನ ಎಪಿಸೋಡ್ ಅಲ್ಲಿ ನಮ್ಮ ವಿಚಾರಣೆ ಏನು ಅಂತ ಈಗ ನೋಡೋಣ. ಸಮಾಧಾನ ನೆಮ್ಮದಿ ಅಂತ ಹೇಳೋದು ಆಕ್ಚುಲಿ ಇದೊಂದು ಸ್ಟೇಟ್ ಆಫ್ ಮೈಂಡ್, ಮಾನಸಿಕ ಸ್ಥಿತಿ. ಈ ಸ್ಥಿತಿಯನ್ನ ಹೊಂದಬೇಕು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು, ಈಗ ಅನ್ನ ಮಾಡಬೇಕು ಅಂದ್ರೆ ಕುಕ್ಕರ್ ಬೇಕು, ನೀರ್ ಹಾಕ್ಬೇಕು, ಪಾತ್ರೆನೆಲ್ಲ ಅಕ್ಕಿ ತೊಳೆದಿಡ್ಬೇಕು, ಇಷ್ಟು ಅಕ್ಕಿಗೆ ಇಷ್ಟು ಅಂತ ನೀರ್ ಹಾಕ್ಬೇಕು, ಇಷ್ಟು ವಿಸಲ್ಸ್ ಅಂತ ಕೂಗಿಸ್ಬೇಕು, ಆಮೇಲೆ ಆ ವಿಸಲ್ ಕೂಲ್ ಆಗೋ ತನಕ ಕಾಯ್ಬೇಕು, ಆಮೇಲೆನೆ ನನಗೆ ಬಿಸಿ ಅನ್ನ, ಮೆದುವಾದ ಅನ್ನ ಸಿಗುತ್ತೆ. ಬರೀ ಅನ್ನ ತಿಂತೀಯಾ? ಒಂದು ಉಪ್ಪು ತುಪ್ಪ ಆದ್ರೂ ಬೇಕು ಮಿನಿಮಮ್. ರೆಡಿಗಿರುತ್ತೆ, ಏನು ಮಾಡೋ ಅಷ್ಟಿಲ್ಲ, ಮನೇಲಿರುತ್ತೆ, ಅದು ಹಾಕೊಂಡು ತಿನ್ಬೇಕಾದ್ರು. ಅನ್ನ ಇದೆ, ಏನು ಮಾಡಿಲ್ಲ, ಅದಕ್ಕೆ ವ್ಯಂಜನ, ಪಲ್ಯ ಇಲ್ಲ, ಸಾರಿಲ್ಲ, ಸಾಂಬಾರಿಲ್ಲ, ಕೊರ್ಬೋದು. ಬುದ್ಧಿ ಇತ್ತು, ವಿವೇಕ ಜಾಗೃತವಾಗಿತ್ತು ಅಂದ್ರೆ ಅಲ್ಲಿ ಉಪ್ಪು ತುಪ್ಪ ಅನ್ನ ಇದೆ, ಇಲ್ವಾ ಮೊಸರಿದೆ, ಹಾಲಿದೆ. ಮಾರ್ಗ ಸಿಕ್ಕಿದ್ರೆ ವಿವೇಕ ಜಾಗೃತವಾಗಿದೆ ಅಂತ ಅರ್ಥ. ಮಾರ್ಗ ಸಿಕ್ಲಿಲ್ವೋ, ಅದರಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೀವೋ, ಆವಾಗ ಅಜ್ಞಾನ ಭ್ರಮೆ ತುಂಬಿದೆ. ಬರೀ ನೆಮ್ಮದಿ ಬೇಕು, ಸಮಾಧಾನ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ದಲೇ ಇದ್ರೆ ಹೌ ಇಸ್ ಇಟ್ ಪಾಸಿಬಲ್? ಅದಕ್ಕೆ ಇಲ್ಲಿ ಕೆಲವು ಕ್ರಮಗಳನ್ನ ತಿಳಿಸ್ಕೊಡ್ತಾರೆ. ಗೀತೆಯಲ್ಲೂ ಕೃಷ್ಣ ನಿನ್ನ ಬಾಧೆಗೆ ಕಾರಣ ಏನು, ಮೂಲ ಕಾರಣ ಏನು, ಅಲ್ಲಿ ತಗೊಂಡು ಹೊಟ್ಟೋಗ್ತಾನೆ, ರೂಟ್ ಲೆವೆಲ್ ತಗೊಂಡು ಹೊಟ್ಟೋಗ್ತಾನೆ. ಮತ್ತೆ ಅದಕ್ಕೆ ಬೇಕಾದ ಮಾರ್ಗವನ್ನು ತೋರಿಸ್ತಾನೆ. ನೋಡಪ್ಪ, 2 ಕೆಲಸ. ಆಸ್ ಅ ಟೀಚರ್, ವಾಟ್ ಐ ಹ್ಯಾವ್ ಟು ಡೂ, ಐ ಹ್ಯಾವ್ ಡನ್. ಮೈ ಜಾಬ್ ಇಸ್ ಓವರ್. ಆಸ್ ಅ ಸ್ಟೂಡೆಂಟ್, ನೌ ಯು ನೀಡ್ ಟು ಫಾಲೋ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್.
ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ನಿನಗೆ ಅರ್ಥ ಆಗೋ ತನಕ ಬಿಡ್ಬೇಡ, ಸಂದೇಹ ನಿವಾರಣೆ ಆಗೋ ತನಕ ಬಿಡ್ಬೇಡ. ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪು ದಾರಿಯಲ್ಲಿ ಹೋಗಿ ಗುರುವೇ ಸರಿ ಇಲ್ಲ, ಶಾಸ್ತ್ರವೇ ಸರಿ ಇಲ್ಲ ಅಂತ ಹೀಗಳಿಬೇಡ. ಬದಲಿಗೆ ಸಂದೇಹ ನಿವಾರಣೆ ಮಾಡ್ಕೊ. ಪರಿಪರಿಯ ಪ್ರಶ್ನೆಗಳಿಂದ ಸಮಾಧಾನದಿಂದ ಉತ್ತರವನ್ನ ಗುರುವಾದವನು, ಮಾರ್ಗದರ್ಶಕನಾದವನು ಕೊಟ್ಟೇ ಕೊಡ್ತಾನೆ. ಯಾಕೆ? ನಿನ್ನ ಉದ್ದೇಶ ತಿಳಿದುಕೊಳ್ಬೇಕು ಅನ್ನೋದಿದ್ದಾಗ, ನೀನು ಬದಲಾವಣೆ ಆಗಬೇಕು ಅಂತ ನಿರ್ಧಾರ ಮಾಡಿದೀಯ ಅನ್ನೋದೇ ಒಬ್ಬ ಗುರುವಿಗೆ ತುಂಬಾ ಸಂತೋಷ ಕೊಡುತ್ತೆ. ಮುದ, ಸಂತೋಷ, ಆಹ್ಲಾದ ಅದು ಗುರುವಿಗೆ. ಟನ್ಸ್ ಆಫ್ ಪೇಷನ್ಸ್ ಅಲ್ಲಿ ಪಾಠ ಹೇಳ್ತಾನೆ, ನಾನಾ ರೀತಿಯಲ್ಲಿ ಹೇಳ್ತಾನೆ. ಕಲಿಬೇಕು ಅನ್ನೋ ಆಸಕ್ತಿ ಇದೆಯಲ್ಲ, ಇಂಥವ್ರ ಕಲಿಸ್ದಲ್ಲೇ ಇದ್ರೆ ಇನ್ಯಾರಿಗೆ ಕಲಿಸೋದು? ಆದ್ರಿಂದ ಇಲ್ಲಿ ಕೆಲವು ಕ್ರಮಗಳನ್ನ ನಾವೇನು ಅಳವಡಿಸ್ಕೊಳ್ಬೇಕು, ಮತ್ತೆ ಯಾವ ಒಂದು ಅಭ್ಯಾಸಗಳನ್ನ ನಿತ್ಯ ರೂಢಿಯಲ್ಲಿ ಇಟ್ಕೊಳ್ಬೇಕು, ಕೆಲವು ರೀತಿ ರಿವಾಜುಗಳಿಗೆ ನಾವು ಕಟ್ಟು ಬೀಳಲೇಬೇಕು. ಫ್ರೀಡಮ್ 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 ಅನ್ನೋ ಹೆಸರಲ್ಲಿ ಇವತ್ತು ಅದು ಎಷ್ಟು ಮಿಸ್ಯೂಸ್ ಆಗ್ತಾ ಇದೆ. ದ ಫ್ರೀಡಮ್ ಗಿವನ್ ಟು ಯು ಇಸ್ ನಾಟ್ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ವಿಸ್ಡಮ್, ರಾದರ್ ಇಟ್ಸ್ ಗೋಯಿಂಗ್ ಇನ್ ಅ ರಾಂಗ್ ವೇ. ಎಲ್ಲ ಸ್ವಾತಂತ್ರ್ಯ ಕೊಟ್ಟು ಮಾಡಿದ್ದೇನು? ಆ ಸ್ವಾತಂತ್ರ್ಯದ ಉಪಯೋಗವೂ ಸರಿಯಾದ ರೀತಿಯಲ್ಲಿ ಆಗಬೇಕಲ್ವಾ? ಅದಕ್ಕೆ ಒಂದಿಷ್ಟು ನೀತಿ ನಿಯಮ. ಯಾವುದೋ ಹೊತ್ತಲ್ಲಿ ಧ್ಯಾನ ಮಾಡ್ಬೋದು, ಆದರೆ ಬ್ರಾಹ್ಮಿ ಸಮಯದಲ್ಲಿ ಧ್ಯಾನ, ಜಪ, ನಮ್ಮ ಸೆಲ್ಫ್ ಎವಾಲ್ವ್ಮೆಂಟ್ಗೆ ಒಂದಿಷ್ಟು ಅನುಷ್ಠಾನ, ಅದರ ಶಕ್ತಿಯೇ ಬೇರೆ, ಅದರ ಬಲವೇ ಬೇರೆ, ಅದರಿಂದ ನಮ್ಮಲ್ಲಿ ಬರೋ ಬದಲಾವಣೆಗಳೇ ಬೇರೆ. ಆದ್ರೆ ನಾನು ಯಾವುದೋ ಹೊತ್ತಲ್ಲಿ ಮಾಡ್ತೀನಿ ಅಂದ್ರೆ, ಅಪ್ಪ ನಿನಗೆ ವಿಧಿನೇ ಇಲ್ದಿದ್ರು ಮಾಡು ಅಂತ ಹೇಳ್ತಾನೆ ವಿನಃ, ಮಾರ್ಗ ಇದ್ದು, ಸಮಯ ಇದ್ದು, ಎಲ್ಲ ಇದ್ದು ಆ ತರ ಮಾಡು ಅಂತ ಯಾರು ಹೇಳೋದಿಲ್ಲ. ಆದ್ರಿಂದ ಕೆಲವು ನೀತಿ ನಿಯಮ, ಕಟ್ಟು ನಿಟ್ಟುಗಳನ್ನ ಇಟ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೂ ನಾವು ಆ ಮಟ್ಟಕ್ಕೆ ಬೆಳೆಯೋ ತನಕ, ಅಲ್ಲಿ ಸ್ಥಿರವಾಗಿ ನಿಂತು ಅಲ್ಲಿಂದ ಮೇಲಕ್ಕೆ ಬಹಳ ಬಹಳ ಏನಂತ ಹೇಳ್ತೀವಿ, ಕಾನ್ಫಿಡೆನ್ಸ್ ಇಂದ ಮೇಲಕ್ಕೆ ಹೋಗ್ತಾನೆ ಇರೋದು. ಆ ಲೆವೆಲ್ಗೆ ಬರೋ ತನಕ, ಗುರಿ ಮುಟ್ಟುವ ತನಕ, ಸ್ಟಾಪ್ ನಾಟ್ ಟಿಲ್ ಯು ರೀಚ್ ದ ಗೋಲ್, ಆ ಸ್ಥಿತಿಗೆ ಬರೋ ತನಕ ನಾವು ಇದಕ್ಕೆಲ್ಲ ಕಟ್ಟು ಬೀಳ್ಬೇಕಾಗತ್ತೆ. ಅದೆಲ್ಲ ಬಂದಾದ್ಮೇಲೆ ಏನು? ಮೊದಲು ನಾವೇನಾರ ಸಾಧನೆ ಮಾಡುವಾಗ ಈರುಳ್ಳಿ ತಿನ್ಬೇಡ, ಬೆಳ್ಳುಳ್ಳಿ ತಿನ್ಬೇಡ, ಶುಂಠಿ ತಿನ್ಬೇಡ, ಅದು ತಿನ್ಬೇಡ, ಇಂಗು ತಿನ್ಬೇಡ, ಇದೆಲ್ಲ ನಿನ್ನಲ್ಲಿ ತಮೋಗುಣ ಜಾಸ್ತಿ ಮಾಡುತ್ತೆ. ಸಾಧನೆಗೆ ಈ ತಮೋಗುಣ ಸಹಾಯಕ ಆಗಲ್ಲ. ಆದ್ರೆ ನೀನು ತಮೋಗುಣದ ಶಕ್ತಿಗಿಂತ ಹೆಚ್ಚಿಗೆ ಬೆಳೆದ ನಂತರ ಅದೇನ್ ಮಾಡ್ಲಾರು ನಿನ್ನಲ್ಲಿ. ಈರುಳ್ಳಿ ಬೆಳ್ಳುಳ್ಳಿ ಜೊತೆನೆ ನೀನು ನಿನ್ನ ಸಾಧನೆನ ಮಾಡ್ಕೊಂಡು ಹೋಗ್ತೀಯ. ಮನಃಶಕ್ತಿ ಅಂಥದ್ದು. ವಾಟ್ ಈಸ್ ನಾಟ್ ಪಾಸಿಬಲ್ ಇಫ್ ಯು ಮೇಕ್ ಅಪ್ ಯುವರ್ ಮೈಂಡ್. ಆದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಂದಷ್ಟು ರೀತಿ ರಿವಾಜುಗಳನ್ನ ನಮ್ಗೆ ಹೇಳ್ತಾರೆ. ರುಜು ಮಾರ್ಗದಲ್ಲಿ ನಡಿಬೇಕು ಯಾಕೆ ಅಂತ ನಮ್ಗೆ ತಿಳಿ ಹೇಳ್ತಾರೆ. ಅದರಲ್ಲಿ ಮೊದಲನೆಯದಾಗಿ ಕಹಿ ನೆನಪುಗಳು ಮರೆಯಿರಿ. ಯಾವುದೋ ಬೇಡದ್ದೆಲ್ಲ ಇರುತ್ತೆ ಮನ್ಸಲ್ಲಿ, ಬಿಟ್ಟರ್ ಎಕ್ಸ್ಪೀರಿಯನ್ಸಸ್, ಅದನ್ನೆಲ್ಲ ಮರ್ತೋಗಷ್ಟೆ. ಇವಾಗ ಅದನ್ನ ಇಟ್ಕೊಂಡು ಏನ್ ಮಾಡ್ತಿ? ಅದೇನಾದ್ರು ಉಪಯೋಗಕ್ಕೆ ಬರುತ್ತಾ? ಅದೇನಾದ್ರೂ ಉಪಯೋಗಕ್ಕೆ ಬರುತ್ತಾ? ನನ್ಗೆ ಮೊನ್ನೆ ಯಾರೊಬ್ರು ಹೇಳ್ತಾರೆ, ವೇದಗಳ ಬಗ್ಗೆ ಹೇಳ್ತಾ, ವೈಶ್ಯರು ವೇದ ಕಲಿಬೋದಷ್ಟೆ, ಹೇಳ್ಕೊಡ್ಲಿಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳೋದು. ನಾನೇನ್ ಬೇಜಾರು ಮಾಡ್ಕೊಳ್ಳಿಲ್ಲ.
ಅವ್ರ ಪ್ರಕಾರ ಅದ್ ಸರಿನೇನು. ನನ್ಗಿದ್ ಸರಿ ಇಲ್ಲ ಅಂದಿದ್ರೆ ಭಗವಂತ ನನ್ಗೆ ಯಾಕೆ ಈ ವಿದ್ಯೆ ಕೊಟ್ಟಿರ್ತಿದ್ದ, ಇಷ್ಟು ಅದನ್ನ ಹಬ್ಬಿಸ್ತಾ ಇದ್ದ, ಇಷ್ಟು ಜನ ಕೇಳ್ಕೊಂಡ್ ಬಂದ್ ಕಲಿತಾ ಇದ್ರು. ನಾನೇನು ಪಬ್ಲಿಸಿಟಿ ಮಾಡ್ಲಿಲ್ಲ ಎಲ್ಲೂ. ಇವತ್ತಿನ ತನಕ 25 ವರ್ಷದಲ್ಲಿ ಯಾವುದೇ ನಾನು ಕಲ್ತಿರೋದ್ರ ಬಗ್ಗೆ ನಾನು ಪಬ್ಲಿಸಿಟಿ ಮಾಡ್ಲಿಲ್ಲ. ಐ ಆಮ್ ಗ್ರೇಟ್ಫುಲ್ ಟು ಗಾಡ್, ಈಸ್ ಗಿವಿಂಗ್ ಮೀ ಸೋ ಮಚ್ ಆಫ್ ಆಪರ್ಚುನಿಟೀಸ್. ನಾನು ಏನು ರಿಯಾಕ್ಷನ್ ತೋರಿಸ್ಲಿಲ್ಲ, ಸುಮ್ಮನೆ ಇದ್ದವ್ರು ಏನ್ ಹೇಳ್ತಾ ಇದ್ರೆ ಕೇಳಿಸ್ಕೊಂತ ಇದ್ದೆ, ನೆಮ್ಮದಿಯಾಗಿದ್ದೆ. ಅವತ್ತಿನ ದಿನನೇ ನಾನು ಇನ್ಯಾವುದೋ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀನಿ ಇನ್ನೊಬ್ಬ ಗುರುಗಳ ಹತ್ರ. ಅವರು ಯಜುರ್ವೇದದ ಒಂದು ಭಾಗದಲ್ಲಿ ವೇದಗಳನ್ನ ಸರ್ವೇಭ್ಯ ಜನೇಭ್ಯ, ಯಾರು ಬೇಕಾದ್ರೂ ಕಲಿಬಹುದು, ಯಾರು ಬೇಕಾದ್ರೂ ಇದನ್ನ ಪ್ರಚಾರ ಮಾಡ. ಸುಮ್ಮನಿದ್ನ ಆ ಗ್ಯಾಪಲ್ಲಿ ನನಗೆ ಉತ್ತರ ಸಿಗ್ತಾ, ಅವರು ಗುರುಗಳೇ ಇವರು ಗುರುಗಳೇ, ಫಿನಿಶ್, ದೇರ್ ಎಂಡ್ಸ್ ದ ಮ್ಯಾಟರ್. ಇಲ್ದಿದ್ರೆ ಹೋದಾ ಭಗವಂತನ ಮುಂದೆ ನಿಂತ್ಕೋತೀನಿ, ಅಪ್ಪ ನಾನು ಕೇಳಲಿಲ್ಲ, ನೀನ್ ಇದೆಲ್ಲ ಕೊಟ್ಟೆ ನನ್ನ ಜೀವನದಲ್ಲಿ, ಇನ್ನು ನಾನು ನಡ್ಸ್ಕೊಂಡ್ ಬರ್ತಾ ಇದ್ದೀನಿ, ತಪ್ಪು ಒಪ್ಪು ನೋಡ್ಕೊಳ್ಳೋ ನೀನೇ. ನಮ್ಗೇನ್ ಗೊತ್ತಾಗುತ್ತೆ ಇದ್ರಲ್ಲಿ, ಇನ್ನಷ್ಟ ನಾವು ಈ ತರ ಎಷ್ಟೋ ಅನುಭವಗಳಾಗ್ಬಿಡುತ್ತೆ. ಅದಕ್ಕೆ ಅವ್ರವ್ರು ಹೇಳ್ತಾ ಇರೋದು ಕರೆಕ್ಟ್ ಅಷ್ಟೇ. ಅದರಲ್ಲಿ ನನಗೇನ್ ಸರಿ ಅನ್ಸುತ್ತೋ, ಸಮಂಜಸ ಅನ್ಸುತ್ತೋ, ಉಪಯೋಗ ಆಗುತ್ತೆ ಅನ್ಸುತ್ತೋ, ನನ್ನ ವಾತಾವರಣಕ್ಕೆ, ನನ್ನ ಸಂಸ್ಕಾರಕ್ಕೆ, ನನ್ನ ಸಮಯದ ಪರಿಸ್ಥಿತಿಗೆ, ಆರ್ಥಿಕ ಪರಿಸ್ಥಿತಿಗೆ ನನಗೆ ಅನುಕೂಲ ಆಗುವಂಥದ್ದನ್ನ ನಾನು ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಆಯ್ತು. ಸಾವಿರಾರು ಮಾರ್ಗ ಇದೆ ಅಂತ ಹೇಳದ್ಮೇಲೆ ನಮಗೆ ಯಾವ ಮಾರ್ಗ ಬೇಕೋ ಆ ಮಾರ್ಗವನ್ನ ಆಯ್ಕೊಂಡು ಸುನಾಯಾಸವಾಗಿ ಮುಂದಕ್ಕೆ ಹೋಗ್ತಾ ಇದ್ರೆ ಆಯ್ತು. ಜಾಣಕಿಯುಡಂತರ ಜಾಣಕುರುಡಂತರ ಜೀವನದಲ್ಲಿ ಮುಂದಕ್ಕೆ ಹೋದ್ರೆ ಆಯ್ತು. ನಮ್ಗೇನ್ ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಆದ್ರೆ ಹೆಂಗಪ್ಪ ಇವ್ರು ಹಿಂಗ್ ಮಾತಾಡ್ತಾರೆ, ನಮ್ಗೆ ಹರ್ಟ್ ಆಗಲ್ವಾ ಹಂಗೆಲ್ಲ ಯಾತಕ್ಕೆ? ಇವತ್ವರೆಗೂ ನಾನು ಅದನ್ನ ಯೋಚನೆ ಮಾಡ್ತಾನೆ ಇರ್ಬೋದಾಗಿತ್ತು. ಆ ಮೊಮೆಂಟ್ ಅಲ್ಲೇ ಅದು ಹೊಟ್ಟೋಯ್ತು. ಅದು ಅವ್ರಿಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಅವ್ರು ಹೇಳಿದಾರೆ ಅಷ್ಟೆ. ಅವ್ರೇನ್ ಓದಿದಾರೋ, ಅವ್ರೇನ್ ತಿಳ್ಕೊಂಡಿದಾರೋ ಆ ಪ್ರಕಾರ ಹೇಳಿದ್ದಾರೆ. There's another angle, viewpoint for that, opinion for that, about that ಅಂದಾಗ ಇದು ಮುಳುಗೋಗುತ್ತೆ ಅದ್ರ ಮುಂದೆ. ಇಷ್ಟೇ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಸೂರ್ಯ ಬಂದ ತಕ್ಷಣ ಕತ್ತಲು ಹೋದಂತೆ ಜ್ಞಾನ ಬಂದ ತಕ್ಷಣ ಅಜ್ಞಾನ ಹೋಗಲೇಬೇಕು. ಸಿಹಿ ಅನುಭವವಾದ ನಂತರ ಕಹಿ ಉಳಿಯುವುದೇ? ನಲ್ಲಿಕಾಯಿ ತಿಂತಾ ಇರ್ತೀವಿ, ಮೊದಲು ಒಗುರು ಕಹಿ ಎಲ್ಲ ಆಗುತ್ತೆ, ಕೊನೆಯಲ್ಲಿ ಬಾಯಲ್ಲಿ ಉಳಿಯುತ್ತೆ ಸಿಹಿ. ಮೊದಲು ಹಂಗೆ ಇರುತ್ತೆ ಅಷ್ಟೇ, ಅದು ಆಮೇಲೆ ಹೊಟ್ಟೋಗುತ್ತೆ. ಹಾಗೆ ಹೊಟ್ಟೋಗ್ಲೇಬೇಕು, ಹೋಗ್ದಲ್ಲ ಇದ್ರೆ ನಾವೇ ಕಾನ್ಶಿಯಸ್ ಆಗಿ ತಳ್ಳಿಬಿಡ್ಬೇಕು. ಸೊ ದೇರ್ ಆರ್ ಸೋ ಮೆನಿ ಟೆಕ್ನಿಕ್ಸ್ ವಿಚ್ ಟೀಚರ್ಸ್ ಅಸ್. ನಮ್ಮಲ್ಲಿ ಬೇಡವಾಗಿರೋದು ಏನಿದೆಯೋ, ಎಸ್ಪೆಷಲಿ ಇನ್ NLP, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್, ಎಷ್ಟೊಂದು ಟೆಕ್ನಿಕ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಹೌ ಟು ಗೆಟ್ ಅವೇ ಫ್ರಮ್ ಆಲ್ ದಿಸ್ ಥಿಂಗ್ಸ್. ಒಂದು ಒಡವೆ ತಗೊಳ್ಳುವಾಗ ನಮ್ಗೆ ಎಷ್ಟು ದುಡ್ಡು ಕೊಟ್ರು ನಮ್ಗೇನು ಅನ್ಸಲ್ಲ. ಆದ್ರೆ ಒಂದು ಕೋರ್ಸಿಗೆ ದುಡ್ಡು ಕೊಡ್ಬೇಕು ಅಂದ್ರೆ ಹೊಟ್ಟೆಲೆಲ್ಲ ಸಂಕಟ ಆಗ್ಬಿಡುತ್ತೆ, ನರಗಳೆಲ್ಲ ಬಿಗಿ ಹಿಡ್ಕೊಂಡಂಗ ಆಗ್ಬಿಡುತ್ತೆ. ಒಂದು ಪುಸ್ತಕ ತಗೋಬೇಕು, ಒಂದು ಕೋರ್ಸ್ಗೆ ಹೋಗ್ಬೇಕು, ನಾವೇನೋ ಉದ್ಧಾರ ಆಗ್ಬೇಕು ನಮ್ಮ ಮಾರ್ಗ, ಅದರಲ್ಲೂ ಪಾರಮಾರ್ಥಿಕವಾಗಿ ಅಂದ್ರೆ ನಮ್ಗೆ ತುಂಬಾ ಕಷ್ಟ. ಲೆಕ್ಕಾಚಾರ ನಾನು ಹೇಳ್ತಾ ಇದ್ದೆ, ಯಾವುದೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ, 1000 ರೂಪಾಯಿ ಲೋಕ ಕಲ್ಯಾಣಕ್ಕೆ ಅಂತ ಪ್ರತಿಯೊಬ್ಬ ಮನುಷ್ಯ ಕೊಡ್ಲಿಕ್ಕೆ ರೆಡಿ ಇಲ್ಲ. ಇದೇ ನಾನು ಕಲಾಕ್ಷೇತ್ರದಲ್ಲಿ ನಾನು ಖರ್ಚು ಮಾಡ್ಕೊಂಡು ಶೋಸ್ ಮಾಡ್ತಾ ಇದ್ದಾಗ, ಬ್ಯಾಲೆನ್ಸ್ ಮಾಡ್ತಾ ಇದ್ದಾಗ, ಆ ಪಾಸ್ ಮನೆಗೆ ಬಂದು ಕೇಳ್ಕೊಂಡು ನಮ್ಗಲ್ಲಿ ಐಲ್ಸ್ ಮೇಲೆ ಇನ್ನೊಂದ್ರ ಮೇಲೆ ಎಲ್ಲ ಕೂರ್ಸ್ಬಿಡ್ತಾ ಇದ್ವಿ. ಆಚೆ ಎಲ್ಲ ಟಿವಿ ಇಟ್ಬಿಟ್ಟು ಕೂರ್ಸ್ತಾ ಇದ್ವಿ. ಆ ಮಟ್ಟಕ್ಕೆ ಜನ ಓವರ್ಫ್ಲೋ ಆಗ್ತಾ ಇದ್ವಿ. ಇವತ್ತೊಂದು ಕಾರ್ಯಕ್ರಮ ಗುರುಮುಖೇನ ಆಗಿರ್ಬೇಕು, ಒಂದು ಕಮಿಟ್ಮೆಂಟ್ ಇರಬೇಕು, ಮತ್ತೆ ಇಷ್ಟು ರಿಜಿಸ್ಟ್ರೇಷನ್ ಅಂತ ಹೇಳಿದಾಗ ಕ್ವಾಲಿಟಿ ಪೀಪಲ್ ಓನ್ಲಿ ವಿಲ್ ಕಮ್ ಅಂದಾಗ ಎಷ್ಟು ಯೋಚನೆ ಜನಕ್ಕೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ. ನಮಗೆಲ್ಲ ಅರ್ಥ ಆಗ್ತಾ ಹೋಗುತ್ತೆ ಜೀವನದಲ್ಲಿ, ಯಾವುದು ಏನು ಹೇಗೆ, ನಮ್ಮ ಜೊತೆಲಿರೋರು
ಏನನ್ನ ಬಯಸ್ತಾ ಇರ್ತಾರೆ, ಎಲ್ಲಿ ನಮ್ ಜೊತೆ ಬರ್ತಾರೆ, ಯಾವ್ದ್ರ ಜೊತೆ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು, ಇವೆಲ್ಲ ನಮಗ್ ಗೊತ್ತಾಗಿ ಗೊತ್ತಾಗಿ ಪ್ರಬುದ್ಧತೆ ಬರ್ತಾ ಬರ್ತಾ, ಮೆಚುರಿಟಿ ಬರ್ತಾ ಬರ್ತಾ, ಒಣಗಿದ ಎಲೆ ತಾನೇ ಹೇಗೆ ಮರದಿಂದ ಬಿದ್ದು ಹೋಗುತ್ತೋ ಹಾಗೆ ನಮ್ಮ ಬುದ್ಧಿ ಮನಸ್ಸುಗಳಿಂದ ಬೇಡವಾದ್ದೆಲ್ಲ ಹೋಗುತ್ತೆ. ಆದ್ರೆ ಅನುಭವ ಆಗಬೇಕು. ಆಗೋ ತನಕ ಬೇರೆಯವರ ಅನುಭವದಿಂದ ನಾವ್ ಎಷ್ಟೊಂದ್ಸಲ ಬೆಳೆಯಕ್ಕಾಗಲ್ಲ. ಆಮೇಲೆ ಇದೆಲ್ಲ ಆದ್ಮೇಲೆ ಎಲ್ಲದರಲ್ಲೂ ಕಹಿ ಉಂಟು, ಸಿಹಿ ಉಂಟು. ಸಿಹಿನ ತಗೋ, ಮುಂದಕ್ಕೆ ಹೋಗು. ಸಹಜಂ ಕರ್ಮ ಕೌಂತೆಯ ಅಂತ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಇನ್ನೇನು ಮಾಡ್ದಾಗ್ಲು ಸುಖ ದುಃಖಗಳಿದ್ದೇ ಇರುತ್ತೆ. ನೀನೇನ್ ತಗೋಬೇಕು, ಅದರಲ್ಲಿರೋ ಸುಖ, ಅದನ್ನ ಮಾತ್ರ ತಗೊಂಡ್ರೆ ನೀನ್ ಸಕ್ಸಸ್ಫುಲಿ ಮುಂದಕ್ಕೆ ಹೋಗ್ತೀಯ. ಆದ್ರಿಂದ ಜೀವನದ ಕಹಿಗಳನ್ನ ಮರೆಯಲೇಬೇಕು ನೀನು. ಮತ್ತೆ ಯಾರಿಗೆ ಕೊರತೆ ಇಲ್ಲ, ಯಾರಿಗೆ ಕೊರತೆ ಇಲ್ಲ ಜೀವನದಲ್ಲಿ? ನಮಗೆಲ್ಲಾ ಇದ್ಬಿಟ್ಟಿದ್ರೆ ನಾವೇನಕ್ಕೆ ಈ ಭೂಮಿಲಿ ಇರ್ತಾ ಇದ್ವಿ? ಆ ಒಂದು ಆಲೋಚನೆ ಕೂಡ ನಮ್ಮ ಮನ್ಸಲ್ಲಿ ಬಂದ್ಬಿಟ್ರೆ, ಅಥವಾ ಎಲ್ಲ ಇದೆ ನನ್ನ ಹತ್ರ ಅನ್ಕೊಂಡ್ರೆ ನಾನ್ ಬದುಕೋ ರೀತಿ ಏನು? ಎಲ್ರಂತಿರ್ತೀನ ನಾನು? ಎಲ್ಲರ ತರ ಯೋಚನೆ ಮಾಡ್ತೀನ? ಅದು ನಮಗ್ ಗೊತ್ತಾದ್ರೂ ಕೂಡ ಕೊರತೆ ಎಂದಿಗೂ ಕೊರೆಯದಿರಲಿ. ಶಾಂತಿ, ನೆಮ್ಮದಿ, ಸಮಾಧಾನ ನಿನ್ ಜೀವನದಲ್ಲಿ ಬೇಕು ಅಂದ್ರೆ ನಾ ಭಾವೋ ವಿದ್ಯತೆ ಸತಃ. ಅಭಾವಗಳ ಕಡೆ ಮನಸ್ಸೇ ಇಡಬೇಡ. ಮನಸ್ಸಿಟ್ರೆ ಎಂತ ಮನಸ್ಸಿಡು ಅಂದ್ರೆ, ಈ ಕೊರತೆಯನ್ನ, ಈ ಅಭಾವವನ್ನ ನೀಗಿಸ್ಕೊಳ್ಳೋದು ಹೇಗೆ? ಪರಮಾತ್ಮ ನಂಗೊಂದ್ ಮಾರ್ಗ ತೋರಿಸು, ಅದನ್ನ ಕ್ಲಿಯರ್ ಮಾಡ್ಕೊಳಕ್ ದಾರಿ ತೋರ್ಸು ಅಷ್ಟೇ. ಕೊರಗದ್ ಬೇಕಾಗಿಲ್ಲ. ಕೊರತೆ ನಮ್ಮ ಮನಸ್ಸನ್ನ ಎಂದಿಗೂ ಕೊರಿಬಾರ್ದು. ಅದೇ ಕೊರಿತಾ ಇರುತ್ತೆ ನನ್ನ ಮನ್ಸಲ್ಲಿ ಅಂತಾರೆ ಕೆಲವ್ರು. ಏನಕ್ಕೆ? ಇನ್ನೊಂದು ಕೆಲವ್ರು ಹೇಳ್ತಾರೆ, ತಡ್ದು ತಡ್ದು ಸಾಕಾಗೋಗ್ಬಿಟ್ಟಿದೆ ಮೇಡಮ್ ಅಂತಾರೆ. ನಾನು ಹೇಳಿ, ಯಾರು ಹೇಳಿದಾರೆ ನಿಮ್ಮನ್ನ ತಡ್ಕೊಳ್ಳಿ ಅಂತ? ಗೋವರ್ಧನಗಿರಿ ಬೆಟ್ಟನೇ ಕಿರ್ಬೇಳಲ್ಲಿ ಎತ್ಕೊಂಡು ನೆಮ್ಮದಿಯಾಗಿ ನಗುತ್ತಾ ಈ ಕಡೆ ಕೊಳಲ್ ಇಟ್ಕೊಂಡು ನೂರ್ಸ್ಕೊಂಡು ನಿಂತಿದ್ದ ಕೃಷ್ಣ. ಒಂದು ಕಾಲ್ ಮೇಲೆ ಒಂದ್ ಕಾಲ್ ಹಿಂಗ್ ಇಟ್ಕೊಂಡು, ಒಂದೇ ಕಾಲಲ್ಲಿ ನಿಂತ್ಕೊಂಡು ತ್ರಿಭಂಗಿಯಲ್ಲಿ ಗೋವರ್ಧನಗಿರಿ ಇಟ್ಕೊಂಡು ಆರಾಮಕ್ ನಿಂತಿದ್ನಂತೆ. ಆ ಪಿಕ್ಚರ್ ನೋಡಾದ್ಮೇಲಾರು ನಮಗ್ ಸ್ವಲ್ಪ ಬರ್ಬೇಕಲ್ವಾ? ಅಂತ ಬೆಟ್ಟನೇ ಎತ್ಕೊಂಡು ಅವನು ಇಷ್ಟು ನಿರಾಳವಾಗಿದ್ದಾನೆ ಅಂದ್ರೆ ನಾವೆತ್ತಿರೋದು ಯಾವ ಮಹಾ? ಏನಕ್ಕಿದೆ ಮಹಾ ಅನ್ಕೊಂಡು ಇಷ್ಟು ಹೋರಾಡ್ತಾ ಇದೀವಿ, ಒದ್ದಾಡ್ತಾ ಇದೀವಿ ಜೀವನದಲ್ಲಿ. ನನ್ನ ಪಾದನೇ ಚೆನ್ನಾಗಿಲ್ಲ, ಶೇಪು ಸೈಜು ಎಲ್ಲ ಬೇಕಾಗಿರೋ ಡಿಸೈನ್ ಯಾವ್ದು ಚಪ್ಪಲಿ ಸಿಗಲ್ಲ ಅಂತ ಒಬ್ಬ ಕೊರ್ಕೊಂಡು ಅಂಗಡಿಯಿಂದ ಆಚೆ ಬಂದಂತ. ಹೊರಗಡೆ ಬಂದ್ರೆ ಒಬ್ಬನ ಕಾಲೇ ಇಲ್ವಂತ. ಅಟ್ಲೀಸ್ಟ್ ನೀನ್ ಯಾವ್ದೋ ಒಂದ್ ಚಪ್ಪಲಿ ಹಾಕೋಬಹುದು. ಪಾಪ ಅವನಿಗೆ ಚಪ್ಪಲಿ ಹಾಕೊಳ್ಳೋ ಭಾಗ್ಯನೇ ಇಲ್ವಲ್ಲ. ಈ ತರ ನಾವು ಚೆನ್ನಾಗಿ ಒಂದೊಂದನ್ನು ಬಿಡಿಸಿ ಬಿಡಿಸಿ ಒಂದ್ ಹಣ್ಣು ತಿನ್ಬೇಕು ಅಂದ್ರೆ ಸಿಪ್ಪೆಗೂ ಬೀಜಕ್ಕೂ ಅದ್ರಲ್ಲಿರೋ ಆ ಫೈಬರ್ಸ್ಗೂ ಎಲ್ಲದಕ್ಕೂ ಬೆಲೆ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ನಂಗೆ ತಿಂದ್ಬಿಡ್ತೀವ? ತಿನ್ನೋಕ್ ಆಗವೇನೋ ತಿಂತೀವೇನೋ, ಇಲ್ದಲ್ಲ ಇದ್ರಂತೂ ನಮ್ಮ ಅಪ್ಪನಾಣೆ ತಿನ್ನಲ್ಲ. ಅದಕ್ಕೂ ದುಡ್ಡು ಸೇರ್ಸೆ ಕೊಟ್ಟಿರ್ತೀವಲ್ವಾ, ಕೊರಗ್ತೀವ ಅದಕ್ಕೆ. ದಿಸ್ ಇಸ್ ದ ವೇ ಟು ಇಟ್. ಹಂಗೆ ಜೀವನದಲ್ಲೂ ದಿಸ್ ಇಸ್ ದ ಒನ್ ಥಿಂಗ್ ಐ ನೀಡ್ ಟು ಬಿ ವಿತ್. ಇದ್ರ ಜೊತೆ ನಾನು ಇರ್ಬೇಕು ಇಲ್ವಾ? ಇದರಿಂದ ಬಿಡುಗಡೆ ಹೊಂದ್ಲಿಕ್ಕೆ ದಾರಿ ಕಾಣ್ಕೋಬೇಕು. ಬಿಟ್ಟು ಕೊರಗ್ತಾ ಕೂತ್ಕೊಂಡ್ರೆ ಏನಾಗುತ್ತೆ? ಈ ನೋವಿನ ಜೊತೆಗೆ BP, ಶುಗರು, ಹೈಪರ್ ಟೆನ್ಷನ್, ಇನ್ನೊಂದು ಮತ್ತೊಂದು ಹಾರ್ಟ್ ಪ್ರಾಬ್ಲಮ್, ಅಕ್ಕ ತಂಗಿ ನೆರೆ ಹೊರೆಯರು ಎಲ್ಲಾರನ್ನು ನಾವು ಆಹ್ವಾನ ಮಾಡ್ಕೊಳ್ಬೇಕಷ್ಟೆ. ಕೊರತೆಗಳು ಕೊರೆಯದಿರಲಿ. ಎಷ್ಟ್ ಚೆನ್ನಾಗಿ ಹೇಳಿದಾರೆ ನೋಡಿ. ಅತೃಪ್ತಿ ಇದೆಯಲ್ಲ ಜೀವನದಲ್ಲಿ, ಕನಸ್ನಲ್ಲೂ ನೆನ್ಸ್ಕೋಬೇಡ ಮಗು, ಅದನ್ನ ಬಿಟ್ಟಾಕ್ಬಿಡು, ವರ್ಜ್ಯ ಮಾಡು. ಕನಸ್ನಲ್ಲೂ ನೆನ್ಸ್ಕೋಬೇಡ ನನ್ಗೆ ಈ ವಿಷಯದಲ್ಲಿ ತೃಪ್ತಿ ಇಲ್ಲ. ತೃಪ್ತಿ ಯಾವ್ದ್ರಲ್ಲಿ ಸಿಗತ್ತೆ ಅಂದ್ರೆ, ನನಗನ್ಸೋ ರೀತಿನಲ್ಲಿ ನಾನ್ ಮಾಡೋ ಪ್ರಯತ್ನದಲ್ಲಿ ನನಗ್ ತೃಪ್ತಿ ಸಿಗತ್ತೆ.
ಫಲದಲ್ಲಿ ನನಗೆ ಎಂದೂ ತೃಪ್ತಿ ಸಿಕ್ಕಲ್ಲ. ಯಾಕೆ ಅಂದ್ರೆ ತೂಕ ಹಾಕಕ್ ಶುರು ಮಾಡ್ಬಿಡ್ತೀನಿ. ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೆ, ಒಂದು ಮಾತಲ್ಲಿ ಮುಗಿಸ್ಬಿಟ್ಟಿಯಲ್ಲ, 1000 ರೂಪಾಯಲ್ಲಿ ಮುಗಿಸ್ಬಿಟ್ಟಿಯಲ್ಲ. ಆದ್ರೆ ನಾನು ಇದನ್ನ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅನ್ನೋದಿದೆಯಲ್ಲ, ಎಷ್ಟು ಪುಸ್ತಕ ಓದ್ದೆ, ಎಷ್ಟು ರೀತಿಯಲ್ಲಿ ತಿಳ್ಕೊಂಡೆ, ಕೊನೆ ಕ್ಷಣದವರೆಗೂ ನನ್ನ ಪ್ರಯತ್ನ ಹಾಕಿದೆ. ಅದು ಕೊಡುತ್ತಲ್ಲ ಅಮಿತಾ ಆನಂದ, ಅದು ಈ ಫಲ ಕೊಡುತ್ತಾ. ವರ್ಷ ಇಡೀ ಒಬ್ಬ ಸ್ಟೂಡೆಂಟ್ ಓದ್ತಾನೆ, ರಿಸಲ್ಟ್ ನಾನು ಎಷ್ಟೊತ್ತು ಎಂಜಾಯ್ ಮಾಡ್ತಾನೆ. ನೆಕ್ಸ್ಟ್ ಮೂಮೆಂಟ್ ಯಾವ ಕಾಲೇಜು, ಎಲ್ಲಿಗೆ ಅಪ್ಲೈ ಮಾಡ್ಲಿ, ಏನ್ ಮಾಡ್ಲಿ, ತಲೆ ಕೆಟ್ಟೋಗ್ತಾ ಇದ್ರು. ಇಷ್ಟು ದಿನ ಮಾರ್ಕ್ಸ್ ಹೆಂಗ್ ಬರುತ್ತೆ ಅನ್ನೋದಕ್ಕೆ ತಲೆ ಕೆಟ್ಟೋಗಿತ್ತು. ಈಗ ಬಂದಾದ್ಮೇಲೆ ಇದಕ್ ತಲೆ ಕೆಟ್ಟೋಗುತ್ತೆ. ಅಂದ್ರೆ ಎಂದಕ್ ಕೊನೆ? ಇದಾದ್ಮೇಲೆ ನೆಕ್ಸ್ಟ್ ಇದೇ ಪ್ರೊಸೆಸ್ ಅಂತ ಅನ್ಕೊಂಡ್ರೆ ನಮ್ಗೆ ಈ ಒಂದು ತೃಪ್ತಿ, ಅಸಮಾಧಾನ ಇವ್ಯಾವು ಬರಲ್ಲ ಜೀವನ. ಇದಾದ್ಮೇಲೆ ಇದೆ, ನೆಕ್ಸ್ಟ್ ಇಸ್ ದಿಸ್ ಓನ್ಲಿ. ದೇ ಕೀಪ್ ರೇಸಿಂಗ್ ದ ಬಾರ್ಸ್. ವೇಟ್ ಲಿಫ್ಟ್ ಮಾಡಕ್ಕೆ ಅಂತ ಹೋಗ್ತೀವಿ ಕಲ್ತ್ಕೊಳ್ಳಿಕ್ಕೆ. ಫಸ್ಟ್ 5 kgs ಇಂದ ಸ್ಟಾರ್ಟ್ ಮಾಡಿಸ್ತಾರೆ. ನಾನ್ ದಾರ್ಢ್ಯತೆ ಹೆಚ್ಚಿಸ್ಕೊಂಡಂಗೆ ವೇಟ್ ಇನ್ಕ್ರೀಸ್ ಮಾಡ್ತಾರೆ ವಿನಃ ದೇ ರೇಸ್ ಅವರ್ ಬಾರ್ಸ್. ಅಯ್ಯೋ, ನಾನ್ ಯಾಕೆ ಇದ್ ಮಾಡ್ದೆ, ಇವನು ತೃಪ್ತಿನೇ ಇಲ್ವಾ, ಇನ್ನು ಇಡ್ತಾನೆ ಇದಾನಲ್ಲ ಬಾರ. ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಇಟ್. ದಟ್ ಇಸ್ ವೈ ಈಸ್ ಪುಟ್ಟಿಂಗ್ ಇಟ್. The price of an uncut diamond and multifaceted diamond, there's a lot difference. See difference. It's a way better price. ಆ ಪ್ರೈಸ್ ನನಗ್ ಸಿಗ್ಬೇಕಾದ್ರೆ ನಾನು ಇಷ್ಟೆಲ್ಲ ಪಾಸ್ ಥ್ರೂ ಮಾಡ್ಬೇಕು. ಆದ್ರಿಂದ ಏನ್ ತಿಂದ್ರು ಹೊಟ್ಟೆನೆ ತುಂಬೋದು, ಏನ್ ಹಾಕೊಂಡ್ರು ಶೀತ ಉಷ್ಣದಿಂದಾನೇ ನಮಗೆ ಒಂದು ಪ್ರೊಟೆಕ್ಷನ್ ಸಿಗೋದು. ಬುದ್ಧಿಯಿಂದ ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾನ ಅಪಮಾನಗಳು ನಮ್ಮನ್ನೇನು ಅಲ್ಲಾಡ್ಸಲ್ಲ, ನಮ್ಮನ್ನು. ಆದರೆ ಇದರಲ್ಲಿ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದ್ರೆ ಇಷ್ಟು ಮಾಡಿದ್ದನ್ನು ಕೂಡ ನೀರಲ್ಲಿ ಹೋಮ ಮಾಡದ ಹಾಗೆ ಅಂತ ಹೇಳ್ತಾರಲ್ಲ, ಹಾಗೆ ಬಿಟ್ಕೊಂಡ್ಬಿಡ್ತೀವಿ. ಇದರ ಫಲ ಏನು? ಅತೃಪ್ತಿ, ಅಸಮಾಧಾನ. ಅದಕ್ಕೆ ಇದನ್ನ ಕನಸಿನಲ್ಲೂ ಕೂಡ ವರ್ಜ್ಯ ಮಾಡ್ಬಿಡು, ಬಿಟ್ಬಿಡು. ದೈನ್ಯತೆ ಇರಲಿ, ಅಹಂಕಾರ ಬೇಡ. ಜೀವನದಲ್ಲಿ ನೀನು ಅಳವಡಿಸ್ಕೊಳ್ಬೇಕಾಗಿರೋದೇನು ಅಂತ ಹೇಳಿದ್ರೆ ದೈನ್ಯತೆ ಇಟ್ಕೋ, ದೀನನಾಗಿರೋ, ಬಿ ಕಂಪ್ಯಾಷನೇಟ್, ತಲೆ ಬಗ್ಗಿಸ್ಕೊಂಡಿರು. ಈ ಪ್ರಪಂಚದಲ್ಲಿ ಏನೇ ಬಂದ್ರು ಏನೇ ಹೋದ್ರು ತಲೆ ಬಗ್ಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ಪರಮಾತ್ಮನ ಮುಂದೆ ತಲೆ ಎತ್ತಿ ನಿಲ್ಬಹುದಂತ. ಇಲ್ಲಿ ಅಹಂಕಾರ ಟೇಂಕಾರದಲ್ಲಿ ತಲೆ ಎತ್ಕೊಂಡು ನಡೆದ್ರೆ ಅಲ್ಲಿ ಹೋಗಿ ಸೀದಾ ತಲೆ ಬಗ್ಗಿಸ್ಕೊಂಡೇ ನಿಂತ್ಕೋಬೇಕಾಗ. ನೀನ್ ಇಲ್ಲಿ ತಲೆ ಎತ್ತಬೇಕಾ, ಅಲ್ಲಿ ತಲೆ ಎತ್ತಬೇಕಾ ಯೋಚನೆ ಮಾಡ್ಕೋ ಅಷ್ಟೆ. ಯಾಕಂದ್ರೆ ನಿನಗೆ ಬುದ್ಧಿ ಕೊಟ್ಟಿದ್ದೀನಿ. ಯಾವುದೇ ಪ್ರಾಣಿ ಪಶು ಪಕ್ಷಿಗಳಿಗೆ ಇಲ್ಲದ ಬುದ್ಧಿಯನ್ನ ನೀನು ಕೊಟ್ಟಿದ್ದೀನಿ, ವಿವೇಕವನ್ನ ನೀನು ಕೊಟ್ಟಿದ್ದೀನಿ. ಇದು ವಿಶೇಷ ಕೊಡುಗೆ ಭಗವಂತ ಮನುಷ್ಯನಿಗೆ ಕೊಟ್ಟಿರುವಂಥದ್ದು. ಕೊಟ್ಟಾದ ನಂತರ ಅದನ್ನ ಸಮರ್ಪಕವಾದ ರೀತಿಯಲ್ಲಿ ನೀನು ಹೇಗೆ ಉಪಯೋಗಿಸ್ಕೊಳ್ಬೇಕದನ್ನ, ದಟ್ ಈಸ್ ವೆರಿ ಮೋರ್ ಇಂಪಾರ್ಟೆಂಟ್. ಅದಕ್ಕೆ ಅಹಂಕಾರ ಬೇಡ ಯಾವುದೇ ವಿಷಯದಲ್ಲಿ. ಇವತ್ತಿದ್ದು ನಾಳೆ ಇರಲ್ಲ, ಇವತ್ತಿಲ್ಲದ್ದು ದೀನತೆಯಿಂದ ನಾಳೆ ಪಡ್ಕೊಳ್ಬಹುದು. ಆದರೆ ಅಹಂಕಾರದಲ್ಲಿ ಇವತ್ತಿರೋದನ್ನ ನಾವು ನಾಳೆ ಉಳಿಸ್ಕೊಳಕ್ಕಾಗಲ್ಲ. ಆಮೇಲೆ ಒಂದು ಸೆಲ್ಫ್ ಪಿಟಿ ಅಂತ ಹೇಳಿ ಎಲ್ಲಾರು ನಮ್ಮನ್ನ ಅಯ್ಯೋ ಪಾಪ ಅನ್ಬೇಕು, ಎಲ್ಲಾರು ನಮಗ್ ಮಾಡ್ಕೊಡ್ಬೇಕು, ಎಲ್ಲಾರು ನಮ್ಗೆ ಗೌರವ ಕೊಡ್ಬೇಕು.
ನೀನೇನ್ ಮಾಡಿದ್ಯೋ ಬಿಟ್ಟಿಯೋ ನಿನ್ನ ಇಂದ್ರಚಂದ್ರ ಅನ್ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾರೆ ಸೆಲ್ಫ್ ಪಿಟಿ ನಾಟ್ ನೆಸೆಸರಿ. ನಾಟ್ ನೆಸೆಸರಿ. ಯಾರು ನಿನ್ ನೋಡ ಅಯ್ಯೋ ಪಾಪ ಅನ್ಬೇಕಾಗಿಲ್ಲ. ಆ ಪರಿಸ್ಥಿತಿನ ತಂದುಕೊಳ್ಳೇಬೇಡ ಜೀವನದಲ್ಲಿ. ನಿನ್ನ ನೋಡಿ ಹೆಮ್ಮೆ ಪಡ್ಬೇಕು. ಯಾವಾಗ ಹೆಮ್ಮೆ ಪಡ್ತಾರೆ, ಗರ್ವ ಪಡ್ತಾರೆ, ಈ ವ್ಯಕ್ತಿ ನಮ್ಮವನು, ನಿನ್ನಲ್ಲಿ ಅವ್ರು ಕಲಿಬೇಕಾದಂಥದ್ದು ಏನೋ ಇರ್ಬೇಕು. ದೇರ್ ಮಸ್ಟ್ ಬಿ ಸಮಥಿಂಗ್ ಟು ಲರ್ನ್. ಲುಕ್ ಅಪ್. ಅದರ್ವೈಸ್ ಯು ಡೋಂಟ್ ಗೆಟ್ ದಟ್. ಅವಾಗೇನು, ಯಾರು ನನ್ನ ಮಾತಾಡ್ಸಲ್ಲ, ಯಾರು ನನ್ನ ಪ್ರೀತಿಸಲ್ಲ. ವೈ ಡು ಯು ನೀಡ್ ದಿಸ್? ವೈ ಡು ಯು ನೀಡ್ ದಿಸ್? ಸಹಬಾಳ್ವೆ. ನಾವೆಲ್ಲರೂ ಮನುಷ್ಯರು, ಸಂಘ ಜೀವಿಗಳು. ಒಂದು ಕಾಗೆ ತನ್ಗೊಂದು ಅಗಳು ಅನ್ನ ಸಿಕ್ಕಿದ್ರೆ, ಒಂದು ಪದಾರ್ಥ ಸಿಕ್ಕಿದ್ರೆ ಕಾ 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 ಅಂತ ಕೂಗುತ್ತಂತೆ. ಇದನ್ನ ಎಲ್ಲಾರು ಹಂಚ್ಕೊಂಡು ತಿನ್ನೋಣ ಅಂತ. ನಾವೆಲ್ಲ ಕಲಿಯುಗದಲ್ಲಿದ್ದೀವಿ. ಕಲಿಯುಗೆ ಸಂಘೆ ಶಕ್ತಿ ಅಂತ ಹೇಳ್ತಾರೆ. ಸಂಘದಲ್ಲೇ ಶಕ್ತಿ ಇದೆ ಅಂತ. ಇವತ್ತು ಏನ್ ಮಾಡ್ತೀವಿ, ಎಲ್ಲರೂ ಜೊತೆಲಿ ಕೂತು ಜೊತೆ ಸೇರಿ ಮಾಡ್ಬೇಕು. ಒಂದು ಸಂಸಾರ ನಿರಾಳವಾಗಿ ನಡಿಬೇಕು ಅಂದ್ರೆ ಅಲ್ಲಿರೋ ಪ್ರತಿಯೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ತಕ್ಕನಾಗಿ ಸ್ಪಂದಿಸ್ಬೇಕು. ನಾನ್ ಹಿಂಗೆ ನೀನ್ ಹಿಂಗೆ ಅಂತ ಇದ್ರೆ ಏನ್ ಪ್ರತಿಸ್ಪಂದನೆ, ಏನ್ ಸಹಬಾಳ್ವೆ, ಏನ್ ಸಿಗುತ್ತೆ ನಿನಗೆ? ಅಥವಾ ನಿನ್ನಿಂದ ಇನ್ನೊಬ್ರಿಗೆ ಏನ್ ಸಿಗುತ್ತೆ? ಅದಕ್ಕೆ ಇಲ್ಲಿ ಹೇಳ್ತಾರೆ ಖಂಡಿತ ಸಹಬಾಳ್ವೆ ಬೇಕು. ಶುಡ್ ಲರ್ನ್ ದ ಕೋ ಲಿವಿಂಗ್. ಒಬ್ರಿದ್ದಾರೆ ಅಂದ್ರೆ ಅವ್ರ ಜೊತೆನಲ್ಲಿ ನಾನು ಹೇಗೆ ಬದುಕಬೇಕು. ಕೊನೆಗೆ ನಾನು ಹೇಳ್ತಾ ಇರ್ತೀನಿ, ನಾನು ಎಲ್ಲರಿಂದ ದೂರ ಹೋಗ್ಬೋದು, ನನ್ನ ಮನಸ್ಸಿಂದ ನಾನು ಯಾವತ್ತೂ ದೂರ ಹೋಗಕ್ಕಾಗಲ್ಲ. ನನ್ನ ಇಂದ್ರಿಯಗಳ ಆಟದಿಂದ ನಾನು ದೂರ ಹೋಗ್ಲಿಕ್ಕಾಗಲ್ಲ. ಇವತ್ತು ಯಾರೂ ಇಲ್ಲ ಮನೇಲಿ, ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ಬೋದು ಅಂತ ಅನ್ಕೋತೀನಿ. ಆದ್ರೆ ನನಗೊಂದು ಒಳ್ಳೆ ಸಂಸ್ಕಾರ ಇಲ್ದಲೇ ಇದ್ರೆ ನಾನು ಒಳ್ಳೇದನ್ನಂತೂ ಮಾಡಲ್ಲ. ಯಾರು ಇಲ್ದಲೇ ಇದ್ದಾಗ ಕೆಟ್ಟದನ್ನ ಮಾಡ್ತೀನಿ. ಅದ್ರ ಜೊತೆ ಆದ್ರೂ ನಾನು ಬದುಕ್ಬೇಕಲ್ವಾ? ಅದಕ್ಕೆ ಪ್ರತಿದಿನ ನಿನ್ನ ಮನಸ್ಸು ಬುದ್ಧಿಗಳಿಗೆ ಸರಿಯಾದ ತರಬೇತನ್ನ ಕೊಡು. ನಾನು ಬರೋವಾಗ ಒಬ್ಬನೇ, ಹೋಗುವಾಗ ಒಬ್ಬನೇ. ಬದುಕಿರೋ ತನಕ ಸಂಘ ಬೇಕು, ಕರ್ಮಕ್ಕೆ ಸಂಘ ಬೇಕು. ನಾನು ಹೇಳ್ತೀನಿ, ನಾನು ಬೆಳಗ್ಗೆ ಎದ್ದೆ ಇದು ಮಾಡ್ದೆ ಅದು ಮಾಡ್ದೆ ಎಲ್ಲ ಒಬ್ಳೆ ಮಾಡ್ದೆ. ಗ್ಯಾಸ್ ನೀನಾ, ಸ್ಟವ್ ನೀನಾ, ಅಕ್ಕಿ ಬೇಳೆ ನೀನಾ, ನೀರ್ ನೀನಾ, ಅಗ್ನಿ ನೀನಾ? ಪ್ರಶ್ನೆ ಹಾಕೊಂಡಾಗ ಅಹಂಕಾರ ಕೊಚ್ಚು ಬಿದ್ದೋಗುತ್ತೆ. ಇದೆಲ್ಲ ಭಗವಂತ ಸೃಷ್ಟಿ ಮಾಡಿ ಇವೆಲ್ಲವನ್ನ ಉಪಯೋಗ ಮಾಡ್ಕೊಳ್ಳುವಂತ ಬುದ್ಧಿ ಕೊಟ್ಟು, ಮನಸ್ಸು ಕೊಟ್ಟು, ಅದಕ್ಕೆ ಬೇಕಾದ ಶಕ್ತಿ ಬಲಗಳನ್ನ ಕೊಟ್ಟು, ಇದೆಲ್ಲದರ ಒಂದು ಕಾಂಬಿನೇಷನ್ ಇಂದ ಲೈಫ್ ನಡೀತಾ ಇದೆ. ಅದ್ ಯಾವ ಲೆಕ್ಕದಲ್ಲಿ ಹೇಳೋದೆಲ್ಲ ನಾನೇ ಮಾಡೋದು ಅಂತ? ನೀನೇನ್ ಸ್ವಯಂಭುನ? ಏನು ಇಲ್ದಿರ ನೀನು ಬಂದ್ಬಿಟ್ಯಾ? ನಿಮ್ ತಾಯಿ ತಂದೆ ಇಲ್ದಲೇ ಇದ್ರೆ ನೀನೆಲ್ಲಿರ್ತಾ ಇದ್ದೆ? and how grateful you need to be to them. ಒಬ್ಬ ಗುರುವಿನ ಮಾರ್ಗದರ್ಶನ ಇಲ್ದಲೇ ಇದ್ದಿದ್ರೆ ಇವತ್ತು ನಾನು ಏನಾದ್ರು ಓದ್ ಬರೀತಾ ಇದ್ನ, ಏನಾದ್ರು ಅರ್ಥ ಮಾಡ್ಕೊಳ್ತಾ ಇದ್ನ? ಎಲ್ಲದರಿಂದಲೂ ಕಲಿತು, ಎಲ್ಲದರಿಂದಲೂ ಬೆಳೆದು, ಎಲ್ಲದರ ಅನ್ನೋದೇ ಇರೋದು. ನಾನು ನಾವು ಅಂತ ಬದಲಾಯಿಸ್ಕೊ. ಅಷ್ಟೇ ಸಂಸ್ಕಾರ, ಅಷ್ಟೇ ಪರಮಾರ್ಥ. ಆಗ ಸಹಬಾಳ್ವೆ ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಈ ಸಹಬಾಳ್ವೆ, ಇದೆಲ್ಲ ಏನ್ ಹೇಳ್ತಾ ಇದಾರೆ ಈ ಪಾಯಿಂಟ್ಸ್ ಎಲ್ಲ, ಇದನ್ನ ನಾನು ಸಾಧಿಸ್ಕೋಬೇಕು ಜೀವನದಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿರೋ 2 ಅಕ್ಷರದ ಪದ ಹೇಳ್ತಾರೆ. ನೀನೇ ಆಗಿರು. ಯು ಬಿ ಯೋರ್ ಸೆಲ್ಫ್.
ಯಾಕೆಂದ್ರೆ ನಮ್ಗೆಲ್ರಿಗೂ ಗೊತ್ತು, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಈಗ ಈ ಕ್ಲಾಸು ಸತ್ಸಂಗ ಪ್ರಾರಂಭ ಮಾಡಕ್ ಮುಂಚೆ ಯಾವ್ದೊಂದು ಪುಸ್ತಕ ತಗೊಂಡು 2 ನಿಮಿಷ ಸಮಯ ಇದಲ್ಲ, ಓದ್ತಾ ಇರೋಣ ಅಂತ ಓದ್ತಾ ಇದ್ದೆ. ಅದರಲ್ಲಿ ಒಂದು ಗಂಡ ಹೆಂಡತಿಯ ಸಮ್ಮಿಲನ, ಅಲ್ಲಿಂದ ಒಂದು ಗರ್ಭಧಾರಣೆ, ಆ ಗರ್ಭದಲ್ಲಿ ತಂದೆ ತಾಯಿ ಕೊಡ್ಬೇಕಾಗಿರುವಂತ ಸಂಸ್ಕಾರ, ಅದರಿಂದ ಹೇಗೆ ಹಿಂದಿನ ಕರ್ಮಗಳೆಲ್ಲವನ್ನ ನಾವು ಎರೇಸ್ ಮಾಡೋದು, ನಿರ್ಮೂಲನೆ ಮಾಡೋದು, ಎಂಥದ್ದೇ ಆತ್ಮ ಒಳಗ್ ಬಂದಿದ್ರು ಅದನ್ನ ಹೇಗೆ ಶುದ್ಧೀಕರಣ ಮಾಡೋದು, ಅದಕ್ಕೆ ಎಷ್ಟು ಶಕ್ತಿ ಇದೆ ಆ ಸಮಯದಲ್ಲಿ ತಾಯಿ ತಂದೆ ಸುತ್ತಲೂ ಇರೋರು ಮಾಡೋದು. ಹೌ ಇಂಪಾಸಿಬಲ್ ಬಿಕಮಿಂಗ್ ಪಾಸಿಬಲ್, ಎಲ್ಲದರ ಬಗ್ಗೆ ಎಷ್ಟು ಕ್ರಿಸ್ಪ್ ಆಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ರೆ, when a couple decide to have a baby, ಅದೊಂದು 4-5 ಶೀಟ್ ನಾನೇನು ಓದ್ದೆ ಅಷ್ಟನ್ನ ಅವ್ರು ಓದ್ಕೊಂಡ್ಬಿಟ್ರೆ ಅವರ ಪ್ರೆಗ್ನೆನ್ಸಿನ ಆ ಒಂದು ಸಮಯವನ್ನ ಅದೆಷ್ಟು ಚೆನ್ನಾಗಿ ಅವರು ಉಪಯೋಗಿಸ್ಕೊಳ್ಬಹುದು. ಆ ಮಗುವಿನ ಸಂಪೂರ್ಣ ಬದುಕೆ ಆ 9 ತಿಂಗಳಲ್ಲಿದೆಯಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರೆ ಆ ಸಮಯವನ್ನ ಅವ್ರು ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೋಬಹುದು. ನಮಗೆ ನಮ್ಮ ಸಮಯದಲ್ಲಿ ಈ ಜ್ಞಾನ ಇರಲಿಲ್ಲ. ಇವತ್ತು ಈ ಜ್ಞಾನವನ್ನ 100 ಜನಕ್ಕೆ ಹಂಚಿ ಸತ್ತು ಪ್ರಜೆಗಳು ಬರ್ಲಿ, ಕಲಿಯುಗ ಧರ್ಮದ ಊನ, ಸತ್ಯದ ಊನ, ಎಲ್ಲದರ ಊನ ಅಂತ ಹೇಳ್ತಾರೆ. ಇಲ್ಲ, ಯಾಕೆ ಊನ? ಇವಾಗ ನಾವು ಅದನ್ನ ಪುನರುತ್ಥಾನ ಮಾಡಬಹುದು. ಈ ರೀತಿ ಒಂದು ಬದಲಾವಣೆಯನ್ನ ತಂದುಕೊಂಡ್ರೆ, ಆದ್ರೆ ನಾವು ಒಳ್ಳೆಯದನ್ನ ಬಿಟ್ಟು, ನನ್ ಮನ್ಸು ಹೇಳ್ತಾ ಇರುತ್ತೆ, ಡೂ ದಿಸ್, ಡೂ ದಿಸ್, ಡೂ ದಿಸ್, ದಿಸ್ ಇಸ್ ಓನ್ಲಿ ರೈಟ್. ವೈ ಆರ್ ಚೋಸಿಂಗ್ ದಟ್ ಪಾತ್ ವಿಚ್ ಇಸ್ ನಾಟ್ ರೈಟ್. ಇನ್ನೊಂದು ದುರ್ಮನಸ್ಸು, ದುರ್ಬುದ್ಧಿ ಇದೆಯಲ್ಲ, ಅದ್ರ ಬಲಕ್ಕೆ ಸಿಕ್ಕಾಕೊಂಡು ಅಥಕೇನ ಪ್ರಯುಕ್ತೋಯಂ ಪಾಪಂಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಯಾವುದಿದು ನನ್ನನ್ನ ಹಿಂಗೆ ಎಳೆಯುತ್ತೆ ಕೃಷ್ಣ? ನೀನ್ ಹೇಳೋದೆಲ್ಲ ಅರ್ಥ ಆಗ್ತಾ ಇದೆ, ಆದ್ರೂ ನಾನು ಮತ್ತೆ ಯಾವ್ದ್ರ ಬಲಕ್ಕೂ ಸಿಕ್ಕಾಕೊಂಡು ನಾನು ತಪ್ಪು ಮಾಡ್ಬಿಡ್ತಾ ಇದ್ದೀನಲ್ಲ. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ. ನೀನೇ ಆಗಿರುವಂತ ಇಷ್ಟು ಸಂಸ್ಕಾರಗಳನ್ನ ಕೊಟ್ಟು, ನಿನಗೆ ಬೇಕಾಗಿರೋ ಅವಕಾಶಗಳನ್ನೆಲ್ಲ ನಿನ್ನ ಪುಣ್ಯಕ್ಕೊದ್ದಿ ಕೊಟ್ಟು ಎಲ್ಲ ಕಳಿಸಿದ್ರೆ, ನಿನ್ನ ತನನ ನೀನ್ ಕಳ್ಕೊಂಡ್ರೆ, ಯಾರನ್ನೋ ನೋಡಿ, ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಅದನ್ನ ನೋಡಿ, ಇದನ್ನ ನೋಡಿ. ನಮ್ ಟೀನೇಜ್ ಅಲ್ಲೇ ನಮ್ ದೊಡ್ಡಣ್ಣ ನಮ್ಗೆ ಈ ಮಾತನ್ನ ಹೇಳ್ಕೊಟ್ಟಿದ್ದ. ಒಳ್ಳೇದನ್ನು ಕಲಿಯೋದು ತುಂಬಾ ಕಷ್ಟ. ಯಾವುದೋ ಒಂದು ಮೀಗರ್ ರೀಸನ್ಗೆ ಆ ಒಳ್ಳೇದನ್ನ ಯಾವತ್ತೂ ಬಿಟ್ಕೊಡ್ಬೇಡಿ ಜೀವನದಲ್ಲಿ. ಕಲೀಲಿಕ್ಕೆ ಬೆಟ್ಟದಷ್ಟು ಕಷ್ಟಪಟ್ಟಿರ್ತೀವಿ, ಕಳ್ಕೊಳಕ್ ಏನೂ ಕಷ್ಟ ಪಡ್ಬೇಕಾಗಿಲ್ಲ. ಅವನು ಹೇಳಿದ ಒಂದೊಂದು ಮಾತು ಇವತ್ತು ಸುವರ್ಣಾಕ್ಷರಗಳಲ್ಲಿ ಬರ್ದಿಟ್ಕೊಳ್ಬೇಕಾಗಿಲ್ಲ. ಅವತ್ ನಮ್ಗೆ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ಆ ಟೀನೇಜ್ ಅಲ್ಲಿ ಗೊತ್ತಿಲ್ಲ, ಬಟ್ ಇವತ್ತಂತೂ ಪ್ರತಿ ಕ್ಷಣ ಕಣ್ಣು ಮುಂದೆ ಬರ್ತಾನೆ. ಅವನ ಮಾತುಗಳು ಕಿವಿನಲ್ಲಿ ಪ್ರತಿಧ್ವನಿಸುತ್ತೆ. ಅಣ್ಣ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಆಗುತ್ತೆ. ಮನೆಗೆ ದೊಡ್ಡವನಾಗಿ 9 ಜನ ಸಿಬ್ಲಿಂಗ್ಸ್ ಅನ್ನ ಎಷ್ಟು ಚೆನ್ನಾಗಿ ತಂದ, ಎಂತ ಸಂಸ್ಕಾರ ಕೊಟ್ಟ, ಎಂತ ಜ್ಞಾನ ಕೊಟ್ಟ. ಇವತ್ತು ನಾನಂತೂ ಅವನನ್ನು ತಿಳ್ಕೊಳ್ದಿರ ನನ್ನ ಡೇನೇ ಸ್ಟಾರ್ಟ್ ಮಾಡಲ್ಲ. ಇವತ್ತು ಕೂಡ ನೀನೇ ಆಗಿರು ಅನ್ನುವಾಗ ಅವನು ಯಾವಾಗ್ಲೂ ಗೋಪಾಲಕೃಷ್ಣ ಅಡಗಿರೋದು ಒಂದು
ಇದು ಹೇಳ್ತಾ ಇದ್ದ. ರಾಮ ಬಂದ, ರಾಮನೇನೆಂದು ತಿಳಿದೆ, ರಾಮನಂತೆ ಇದ್ದೆ, ರಾಮನೇ ಆದ, ರಾಮ ಹೋದ, ರಾಮ ರಾಮನಾದ, ನೀನು ನೀನಾದೆ. ಮರಿಲಿಕ್ಕಾಗಲ್ಲ. ಹೇಳುವಾಗ ಸ್ವಲ್ಪ ಪದಗಳ ಬದಲಾವಣೆ ಆಗಿರ್ಬೋದು, ಆದರೆ ಅದರ ತಿರುಳಂತೂ ಇಷ್ಟೆ. ಅವನಿದ್ದಾಗ ಅವನಂತಿದ್ದು ಆಮೇಲೆ ನೀನು ನೀನಾದ್ರೆ ಏನು ಪ್ರಯೋಜನ? ಆದ್ರೆ ಅವತ್ತು ನೀನೇನಾಗಿದ್ಯೋ ಅದನ್ನ ನೀನು ಯು ಹ್ಯಾವ್ ಟು ಮೇಂಟೈನ್. ಅದಕ್ಕೆ ಸೃಷ್ಟಿಗಿಂತ ಪರಿಪಾಲನೆ ತುಂಬಾ ಮುಖ್ಯ ಅಂತ. ಆ ಪರಿಪಾಲನೆಯಲ್ಲಿ ಅಲ್ಲೋ ಇಲ್ಲೋ ದೋಷಗಳು ಬಂದ್ರೆ ಅದನ್ನ ಲಯ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತ. ಯಾಕೆ ನಮ್ಗೆ ಜೀವನದಲ್ಲಿ ತ್ರಿಮೂರ್ತಿಗಳ ಪಾತ್ರ ತುಂಬಾ ಮುಖ್ಯ ಅಂದ್ರೆ, ಸೃಷ್ಟಿ ಒಂದೇ ಎಲ್ಲ ಅಲ್ಲ, ಪರಿಪಾಲನೆ ಮತ್ತೆ ಲಯ ಅವು ಕೂಡ ಅಷ್ಟೇ ಮುಖ್ಯ. ಎಂತಹದೇ ಸಮಯದಲ್ಲಿ ಒಳ್ಳೆಯದನ್ನ ಮಾತ್ರ ಏನ್ ಕಲ್ತಿದ್ಯಾ ಅದನ್ನ ಬಿಡಬೇಡ. ನೀನು ನೀನೇ ಆಗಿರು. ಎಂಥದೇ ವಿಷಮ ಪರಿಸ್ಥಿತಿ ಬರು, ಎಂಥದೇ ಕಷ್ಟ ಬರು, ಇವತ್ತಿಗೂ ಸತ್ಯ ಹರಿಶ್ಚಂದ್ರನನ್ನ, ಮಹಾತ್ಮ ಗಾಂಧಿಯವರನ್ನ ನಾವು ನೆನ್ಸ್ಕೊಳ್ತೀವಿ ಅಂದ್ರೆ ಪರಮಹಂಸರನ್ನ ಅವರೇ ಆಗಿದ್ದಿದ್ರಿಂದ ನಾವು ನೆನ್ಸ್ಕೊತೀವಿ. ಮನೆಯಲ್ಲಿ ಫೋಟೋಗಳನ್ನ ತೂಗು ಹಾಕೊಳ್ತೀವಿ, ಅವರ ಮಂತ್ರಗಳನ್ನ ಜಪ ಮಾಡ್ತೀವಿ, ಅವರ ಆದರ್ಶಗಳನ್ನ ನಾವು ಫಾಲೋ ಮಾಡ್ತೀವಿ. ದಟ್ ಈಸ್ ಬಿಕಾಸ್ ಆಫ್ ದಿಸ್ ರೀಸನ್. ಆದ್ರಿಂದ ಒಂದು ಒಳ್ಳೆಯ ಮಾತು, ನೀನು ನೀನೇ ಆಗಿರು. ಆಗ ಮಾತ್ರ ಶಾಂತಿ ಸಮಾಧಾನ ಎಲ್ಲ ನಿನಗೆ. ಇನ್ನೊಂದು ಹೇಳ್ತಾರೆ, ಸುಖದ ಆತುರ ಬೇಡ, ಸುಖದ ಆತುರ ಬೇಡ ನಿನಗೆ ಜೀವನದಲ್ಲಿ. ಕಷ್ಟ ಪಡೋದಕ್ಕೆ ನಾವೇನಾರು ಗಳಿಸ್ಕೊಳ್ಳಿಕ್ಕೆ ನಮ್ಗೆ ಆತುರ ಇರಲ್ಲ. ನಾವ್ ಹೇಳ್ತೀವಲ್ಲ, ಏನ್ ಮಹಾ ವಯಸ್ಸು ಇನ್ನೂ ಇದೆ, ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳೋಣ, ಗ್ಯಾರಂಟಿ ಅಷ್ಟು ವರ್ಷ ಬದುಕಿರ್ತೀವಿ ಅಂತ. ಇನ್ನು ಬಹಳ ಟೈಮ್ ಇದೆ, ಕಿಸಿಯಕ್ಕೇನು ಇವತ್ತೇ ಏನು ಅವಸರ ನಮ್ಗೆ ಅನ್ನೋ ರೀತಿ. ಹಣ ಪಡ್ಕೊಳ್ಳೋದಕ್ಕಾದ್ರೆ ಸಮಯ ಇದೆ, ಜ್ಞಾನ ಪಡ್ಕೊಳ್ಳೋದಕ್ ಸಮಯ ಇಲ್ಲ ಅಂತ ತಿಳ್ಕೊ. ಮುಂದಿನ ಕ್ಷಣ ಇರ್ತೀನೋ ಇಲ್ವೋ ಅಂತ ತಿಳ್ಕೊ ಅಂತ ಹಿರಿಯರು ಹೇಳ್ತಾರೆ. ಆ ಮಾತುಗಳೆಲ್ಲ ಪುಸ್ತಕದಲ್ಲಿ ಬರ್ದಿಟ್ಟಿರೋಂಥವು ಆಗಬಾರ್ದು. ನಮ್ಮ ಉಸಿರಾಗ್ಬೇಕು, ಉಸಿರಾಗ್ಬೇಕು. ಆಗ ಮಾತ್ರ ನಾವೇನೋ ಸಾಧಿಸ್ಲಿಕ್ಕೆ ನಮ್ ಕೈನಲ್ಲಿ ಸಾಧ್ಯ ಆಗುತ್ತೆ. ಇಲ್ದಲೇ ಇದ್ರೆ ಸಮುದ್ರದ ನೆಂಟಸ್ತನ, ಉಪ್ಪಿಗೆ ಬಡತನ. ಇದು ಕೂಡ ನಮ್ ದೊಡ್ಡಣ್ಣ ಹೇಳ್ತಾ ಇದ್ದಿದ್ದು ಮಾತೆ. ಇದು ಹೆಂಗಿದೆ ನಿನ್ ಬದುಕು ಅಂದ್ರೆ ಸಮುದ್ರದ ನೆಂಟಸ್ತನ, ಉಪ್ಪಿಗೆ ಬಡತನ ಅಂತ ಹೇಳ್ತಾ ಇದ್ದ. ಇವೆಲ್ಲ ನಾವು ಜೀವನದಲ್ಲಿ ಇದನ್ನ ರೀತಿ ನೀತಿ ಅಂತ ಹೇಳ್ತಾ ಇದಕ್ಕೆ ನಿನ್ನ ಬುದ್ಧಿ ಮನಸ್ಸುಗಳನ್ನ ಕಟ್ ಹಾಕೋ. ಆಗ ಆ ಫ್ರೇಮ್ ಬಿಟ್ಟು, ಧರ್ಮದ ಒಂದು ಚೌಕಟ್ಟು ಅಂತ ಏನ್ ಹೇಳ್ತಾರೆ ಅದನ್ನ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ನಮ್ ಕೈನಲ್ಲಿ. ಅದು ನಮ್ಮನ್ನ ರಿಮೈಂಡ್ ಮಾಡುತ್ತೆ. ಅಲಾರ್ಮ್ಸ್, ಇಟ್ ಅಲಾರ್ಮ್ಸ್. ನೋ ಹೌ ಕ್ಯಾನ್ ಯು ಡೂ ದಿಸ್? ಯಾರು ಇಲ್ಲ ಅಂದ್ರೆ ಒಂದು, ಎಲ್ಲರೂ ನೋಡ್ತಾರೆ ಅಂದ್ರೆ ಒಂದು ಅಂತ ಬದುಕಿದ್ರೆ ಏನು ನಿನ್ನ ನಿಜ ಸ್ವರೂಪ? ಏನ್ ನಿಂಗೆ ಅರ್ಥ ಆಗಿರೋದು? ಮನೆಯಲ್ಲೊಂದು ದೀಪ ಹಚ್ಚಿಟ್ರೆ ಅದು ನಮ್ಮೆಲ್ಲ ಚಟುವಟಿಕೆಗಳ ಸಾಕ್ಷಿ. ಪರಮಾತ್ಮನಿಗೆ ಒಪ್ಸುತ್ತಂತೆ, ಚಿತ್ರಗುಪ್ತನ ತರ. ಎಲ್ಲಾರ ಮನೆಯಲ್ಲೂ ದೀಪ ಹಚ್ಚೇ ಇಟ್ಟಿರ್ತೀವಿ. ಹಂಗಾದ್ರೆ ಹೌ ಕ್ಯಾನ್ ಯು ಪ್ಲೇ ಅನದರ್ ಗೇಮ್ ಲೈಕ್ ದ್ಯಾಟ್? ನಿನ್ನೆಲ್ಲ ಚಟುವಟಿಕೆಗಳಿಗೆ ಸಾಕ್ಷಿಯಾಗಿ ಮನೇಲಿ ದೀಪ ಉರಿತಾ ಇದೆ ಅಂದ್ರೆ ನಾನು ಹೆಂಗ್ ತಪ್ಪು ಮಾಡಕ್ಕಾಗತ್ತೆ? ಯಾರಿಲ್ದಿದ್ರೆ ಮಾತ್ರಕ್ಕೆ. ದೀಪವನ್ನ ಭಗವಂತನ ಪ್ರತಿನಿಧಿ ಅಂತ ಹೇಳ್ತಾರೆ.
ಜ್ಞಾನದ ಸ್ವರೂಪ. ದೀಪ ಹಚ್ಚಿಟ್ಟೆ ಅಂದ್ರೆ ಜ್ಞಾನದ ಬೆಳಕು ನಿನ್ನೊಳಗೆ ಪ್ರಜ್ವಲನ ಆಯ್ತು. ಇನ್ನೂ ಯಾಕ ಜ್ಞಾನ, ಇನ್ನೂ ಯಾಕ ಸಮಾಧಾನ, ಇನ್ನೂ ಯಾಕ ಶಾಂತಿ, ಇನ್ನೂ ಯಾಕೆ ನೆಮ್ಮದಿ ಇಲ್ದಲೇ ಇರೋಂಥದ್ದು? ಅಂತ ಈಗ ಇಷ್ಟು ಹೊತ್ತು ಹೇಳಿದ ಪಾಯಿಂಟ್ಸ್ ಅನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಮಯ ಸಾಲದೆ ಹೋದ್ರೆ ಮುಂದೆ ಅವಕಾಶ ಸಿಕ್ಕಿದ್ರೆ ಕಂಟಿನ್ಯೂ ಮಾಡೋಣ. ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಗಡಿಬಿಡಿನಲ್ಲಿ ಏನೋ ಒಂದು ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಮ ಮನಸ್ಸಿನಲ್ಲಿ ನಿಲ್ಲಲ್ಲ, ನಮ್ಮ ಮನಸ್ಸಿನಲ್ಲಿ ನಿಲ್ಲಲ್ಲ ಅದು. ಆದ್ರಿಂದ ಮೊದಲನೆಯದಾಗಿ ಕಹಿ ನೆನಪುಗಳ ಮರೆಯಿರಿ. ಈ ಕಹಿ ಅನುಭವ, ಬೇಡದ ಅಸಹ್ಯವಾದ ಸಹವಾಸಗಳು, ಸನ್ನಿವೇಶಗಳು, ಇವುಗಳ ನೆನಪು ಜೀವನದಲ್ಲಿ ನಮ್ಗೆ ಏನ್ ಕೊಡುತ್ತೆ ಹೇಳಿ? ಕಳವಳ, ತಳಮಳ, ಇದನ್ನೆಲ್ಲ ಹೆಚ್ಚು ಮಾಡುತ್ತೆ ವಿನಃ ಶಾಂತಿ, ನೆಮ್ಮದಿ, ಸಮಾಧಾನ ಇದನ್ನೇನಾರು ಕೊಡುತ್ತ ನಮ್ಗೆ? ಸುಮ್ಮನಿರೋ ನೀರಲ್ಲಿ ಎಲ್ಲಾ ಕಾಣುತ್ತೆ, ರಾಕ್ ಬಾಟಮ್ ತನಕ ಏನಿದೆ ಅಂತ. ಆದ್ರೆ ಅದರಲ್ಲೊಂದು ಕಸನು, ಒಂದು ಕಲ್ಲು ಬಿದ್ದ ತಕ್ಷಣ ಆ ನೀರು ಅಲ್ಲಾಡ್ಲಿಕ್ಕೆ ಶುರುವಾದ್ರೆ ನಮಗೇನ್ ಕಾಣುತ್ತೆ ಅದರಲ್ಲಿರೋದು? ಹಾಗೆ ಈ ಬೇಡದ್ದು ಅನ್ನೋದು ನಮ್ಮ ಮನಸ್ಸೊಳಗಡೆ ಬಂತು ಅಂದ್ರೆ, ನಕಾರಾತ್ಮಗಳು ಅನ್ನೋದು ನಮ್ಮ ಒಳಗಡೆ ಬಂತು ಅಂದ್ರೆ, ತಳಮಳ, ಗೊಂದಲ, ಹೋರಾಟ ಇವೆಲ್ಲ ಮನಸ್ಸೊಳಗಡೆ ಬಂತು ಅಂತಂದ್ರೆ ಖಿಯಾಸ್ ಅಂತೇನ್ ಹೇಳ್ತೀವಿ, ಅಷ್ಟೋ ಕಷ್ಟಪಟ್ಟು ಸಂಪಾದಿಸ್ಕೊಂಡಿರ್ತೀವಿ, ಅದು ಕೂಡ ಕದಡ್ಬಿಡುತ್ತೆ. ಈ ಸ್ಥಿತಿ ಇದರಿಂದ ನಾವು ಪಾರಾಗಬೇಕಾದ್ರೆ ಉದ್ದೇಶಪೂರ್ವಕವಾಗಿ, ಇಂಟೆನ್ಷನ್ಲಿ, ಕಾನ್ಶಿಯಸ್ಲಿ we need to do some counter positive or counter right actions. ಮತ್ತೆ ಅದು ಆ ಕ್ಷಣಕ್ಕೆ ಮಾತ್ರ ಅಲ್ಲ, ಸದಾ ಇದೇ ಸ್ಥಿತಿಯಲ್ಲಿ ನಾನಿರ್ತೀನಿ. ಬಿಕಾಸ್ ಎನಿ ಟೈಮ್ ನಾನು ಬಾಗಿಲು ತೆಗೆದಿದ ತಕ್ಷಣ ಸೊಳ್ಳೆನೂ ಬರುತ್ತೆ, ಧೂಳು ಬರುತ್ತೆ, ಕಳ್ಳನೂ ಬರ್ತಾನೆ, ಎಲ್ಲವೂ ಬರುತ್ತೆ. ಆದ್ರಿಂದ ಸದಾಕಾಲ ಹೇಗೆ ಮನೆ ಮುಂದೆ ಮನೆ ಹಿಂದೆ ಬಾಗಿಲುಗಳನ್ನೆಲ್ಲ ಮುಚ್ಕೊಂಡು ನಮ್ಮ ಭದ್ರತೆಯನ್ನ ಕಾಯ್ಕೊಳ್ತೀವಿ, ವಸ್ತುಗಳು ಇವೆಲ್ಲ ಕ್ಷಣಿಕ, ಹೋಗೋ ದಿನ ಇದೆಲ್ಲ ಬಿಟ್ಟು ಹೋಗ್ತೀವಿ. ತೆಗೆದುಕೊಂಡು ಹೋಗುವಂತ ಒಳ್ಳೆಯ ಗುಣಗಳು, ಸಂಸ್ಕಾರಗಳ ಬಗ್ಗೆ, ಈ ಭದ್ರತೆ ಬಗ್ಗೆ ನಾವು ಯೋಚನೆನೆ ಮಾಡಲಿಲ್ಲ ಜೀವನ. ಇವತ್ತು ಒಂದು ವಾಟ್ಸಪ್ ವಿಡಿಯೋನಲ್ಲಿ ನೋಡ್ತಾ ಇದ್ದೆ, 7 ವರ್ಷ 700 ಅಧ್ಯಾಯ ಭಗವದ್ಗೀತೆ ಯಾವ ಕಡೆಯಿಂದ ಯಾವ ಕಡೆಗೆ ಹೆಂಗ್ ಕೇಳಿದ್ರು ಹೇಳುತ್ತೆ ಈ ಮಗು. ಇನ್ನೆಷ್ಟು ಸಂಸ್ಕಾರವಂತ ಮಗು ಇದು ಅಂತ ನೋಡ್ದಷ್ಟೊತ್ತೇನಾ? ಆ ಮಗು ಈ ಜನ್ಮದಲ್ಲಿ ಆಗಿದೆ ಅಂದ್ರೆ ನಾವು ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಾರು ಆಗೋಣ ಅಂತ ಈ ಜನ್ಮದಲ್ಲಿ ಪ್ರಯತ್ನ ಮಾಡೋಣ. ನಮ್ಗೆ ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಆಳವಾಗಿ ಹೋಗೋಣ. ಸಂಗೀತವೋ, ಕಲೆಯೋ, ನೃತ್ಯವೋ, ಏನ್ರಲ್ಲಿ ಹೋದ್ರೂ ಕೂಡ everything will reach us to the destiny. ಈ ಒಂದು ಪರಿವರ್ತನೆ ನಮ್ಮಲ್ಲಿ ನಾವು ತಂದುಕೊಳ್ಬೇಕು. ಅದಕ್ಕೆ ಹೇಳಿದ್ದು, ಬೇಡದ್ದಕ್ಕೆ ಬ್ರೇಕ್ ಹಾಕಬೇಕು. ನಾವೇ ಕಾನ್ಶಿಯಸ್ ಆಗಿ ಬಾಗಿಲುಗಳನ್ನ ಮುಚ್ಕೊಳ್ಬೇಕು. ಅಯ್ಯೋ ಟಿವಿ ಹಾಕೊಂಡಿರ್ತಾರೆ ಮನೇಲಿ 24 ಗಂಟೆನು, ಬೇಡದ್ದೆಲ್ಲಾ ಬರ್ತಾ ಇರುತ್ತೆ ಅದರಲ್ಲಿ. ಯು ಕ್ಯಾನ್ ಶಟ್ ಯುವರ್ ಇಯರ್ಸ್, ಯು ಕ್ಯಾನ್ ಬಿ ಅವೇ ಫ್ರಮ್ ದಟ್. ಆರ್ ನೀನ್ ರಾಮನಾಮ ಹೇಳ್ಕೋಬಹುದು. ನೀನ್ ಮಾಡ್ತಾ ಇರೋ ಕೆಲಸದಲ್ಲಿ ಗಮನ ಹೆಚ್ಚು ಮಾಡಿದ ತಕ್ಷಣ, ಇಂಟೆನ್ಸಿಟಿ ಇನ್ ದ ಇಂಟ್ರೆಸ್ಟ್, ವೆನ್ ಯು ಇನ್ಕ್ರೀಸ್ ಇಟ್. ನನಗೆ ಕೇಳ್ತಾರೆ ನಮ್ಮ ಮನೆಯಲ್ಲಿ, ವಿತ್ ಆಲ್ ದಿಸ್ ಸೌಂಡ್ಸ್ ಅಂಡ್ ಡಿಸ್ಟ್ರಾಕ್ಷನ್ಸ್, ಹೌ ಕೆನ್ ಯು ರೀಡ್ ಅಂಡ್ ರೈಟ್ ಅಂಡ್ ಕಾನ್ಸಂಟ್ರೇಟ್? ನಿನ್ ಸಬ್ಜೆಕ್ಟ್ ಏನ್ ಈಸಿ ಸಬ್ಜೆಕ್ಟ್ ಅಲ್ಲ, ಹೆಂಗೆ ನೀನ್ ಕಾನ್ಸಂಟ್ರೇಟ್ ಮಾಡ್ತೀಯ?
I got used to that. I shut myself to all these things because I can't tell them no to stop it. They are in their own world. Let them enjoy. Who am I to trouble them? ನಾನು ಜಾಸ್ತಿ ಹೇಳಕ್ ಹೋದ್ರೆ ನನ್ನ ಮಾರ್ಗನು ಅಲ್ಲಿಂದನು ನನ್ನನ್ನು ಹಿಂದಕ್ಕೆ ತಂದು ಬಿಟ್ರೆ ಏನ್ ಪ್ರಯೋಜನ ಆಯ್ತು? ನಾನು ಹೋಗ್ತಾ ಇರೋ ಇಷ್ಟು ಕಠಿಣವಾದ ದಾರಿಲಿ ನಾನು ಹೋಗ್ತಾ ಇರೋದಕ್ಕೆ ಅರ್ಥ ಏನು? ನಾನು ನಾನೇ ಆಗಿದ್ರೆ, ನನ್ನ ದಾರಿಲಿ ನಾನು ಎಷ್ಟೇ ಕಷ್ಟ ಬಂದ್ರು ಏನೇ ಬಂದ್ರು ನನ್ನನ್ನ ನಾನು ಬದಲಾಯಿಸ್ಕೊಳ್ದಲೇ ಇದ್ರೆ, ಇವತ್ತು ನಾನು ಇದ್ದಾಗ ಅವ್ರು ಕಲಿದಲೇ ಇರೋದನ್ನ ನಾಳೆ ನಾನು ಇಲ್ಲದೆ ಇದ್ದಾಗ ಅವ್ರು ಖಂಡಿತವಾಗ್ಲೂ ಕಲಿತಾರೆ, ಯಾರೇ ಆದ್ರೂ. ಅದಕ್ಕೆ ಹೇಳೋದು, ವಸ್ತುಗಳು ವ್ಯಕ್ತಿಗಳು ಇದ್ದಾಗ ನಮಗ್ ಬೆಲೆ ಗೊತ್ತಾಗಲ್ಲ, ಆದರೆ ಅದನ್ನ ಕಳ್ಕೊಂಡಾಗ ನಮ್ಗೆ ಅದರ ಬೆಲೆ ಗೊತ್ತಾಗುತ್ತೆ. When you lost your eyesight, you know the value of your eyes. When you don't have food, then you will understand the value of food. ಎಲ್ಲವೂ ಇಷ್ಟೇ ತಾನೆ ಜೀವನದಲ್ಲಿ. ಇದು ಒಂದು ನಮಗೆ ಅರ್ಥ ಆದಾಗ ನಮ್ಮೊಳಗೆ ನಾವು ಬಹಳಷ್ಟು ಪರಿವರ್ತನೆಗಳನ್ನ ದೈಹಿಕವಾಗಷ್ಟೇ ಮಾಡ್ಕೊಂಡ್ರೆ ಸಾಕಾಗಲ್ಲ, ಇಂದ್ರಿಯಗಳ ಮಟ್ಟದಲ್ಲಿ ಮಾಡ್ಕೊಂಡ್ರೆ ಸಾಕಾಗಲ್ಲ. ಮನಸ್ಸು, ಬುದ್ಧಿ, ಅಹಂಕಾರ ಮಟ್ಟದಲ್ಲಿ ನಾವು ಸತತವಾಗಿ ನಾವು ಬದಲಾವಣೆಯನ್ನ ತಂದುಕೊಳ್ತಾ ಹೋಗ್ಬೇಕು. ತಂದ್ಕೊಳ್ತಾ ಹೋಗುವಾಗ ಇಲ್ಲಿ ಮೊದಲು ನಮಗೆ ಹೇಳುವಂತ ಒಂದು ಶ್ಲೋಕ ಏನಪ್ಪ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು. ಹೋರುವುದೇ ಜೀವನ ಸಮೃದ್ಧಿಗೋಸುಗ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಈ ಜಗತ್ತನ್ನ ನಡೆಸ್ತಾ ಇರೋನು ಇನ್ಯಾರೋ, ಅದಕ್ಕೂ ನಿನಗೂ ಯಾವುದೇ ವಿಧವಾದ ಸಂಬಂಧ ಇಲ್ಲ ಅನ್ನೋ ತರ ನಡ್ಕೋಬೇಡ. ನೀನು ಈ ಪ್ರಪಂಚದ, ಈ ನಿನ್ನ ಜೀವನದ ಒಂದು ಪ್ರಮುಖವಾದ ಭಾಗ ಆಗಿರುವಾಗ ಈ ಜೀವನವನ್ನು ಅದು ಹೇಗಿದೆಯೋ ಹಾಗೆ ಗೌರವಿಸುವುದನ್ನ ಕಲಿ. ಜೀವನ ತುಚ್ಛ ಅಥವಾ ಹೇಯವಲ್ಲ. ಸಕಲರಲ್ಲಿಯೂ ಇರುವ ಪರಮಾತ್ಮನ ಚೈತನ್ಯವನ್ನ ಗೌರವಿಸು. ಹೊರಗಿಂದ ಅವ್ರನ್ನ ನೋಡಿ, ಅವರ ಅಭ್ಯಾಸಗಳನ್ನು, ನಡತೆಗಳನ್ನು ನೋಡಿ ನೀನು ಏನೂ ಡೆಸಿಷನ್ಗೆ ಬರಬೇಡ ಅಥವಾ ಜಡ್ಜ್ ಮಾಡಬೇಡ. ಅವರ ಒಳಗಿರುವ ಚೈತನ್ಯವನ್ನ ಗೌರವಿಸು. ಪರಮಾತ್ಮನ ಸೃಷ್ಟಿಸಿದ ಈ ಜೀವನವನ್ನು ಸಮೃದ್ಧಿಗೊಳಿಸಲು ದುಡಿಯುವುದೇ ನಿನ್ನ ಆತ್ಮದ ಉನ್ನತಿಗೆ ದಾರಿ ಅಂತ ಮಂಕುತಿಮ್ಮನ ಕಗ್ಗದ ಒಂದು ಶ್ಲೋಕ ಹೇಳುತ್ತೆ. ಪರಮಾತ್ಮ ಸೃಷ್ಟಿ ಮಾಡಿದಾನೆ, ನೀನು ಬಂದಿದೀಯ ಈ ಜೀವನವನ್ನ ಅಬಂಡೆಂಟ್ ಅಂತ ಏನ್ ಹೇಳ್ತೀವಿ ಅದನ್ನು ಮಾಡ್ಕೊಳೋಕೆ ದುಡಿತಾ ಇರೋದು ದಿನನಿತ್ಯ, ಪ್ರತಿಕ್ಷಣ. ಇದೇ ನಿನ್ನ ಆತ್ಮೋನ್ನತಿಗೆ ದಾರಿ. ಉದ್ಧರೇತ್ ಆತ್ಮನ ಅಂತ ಕೃಷ್ಣ ಏನು ಗೀತೆಯಲ್ಲಿ ಹೇಳ್ತಾನೆ, ನಾತ್ಮಾನವ ಅವಸಾದಯೇತ್. ಇದಕ್ಕೆ ಅಡ್ಡ ಬರ್ತಾ ಇದೆಯಲ್ಲ ಯಾವುದು? ಅದು ಕಹಿ ನೆನಪುಗಳು. ಯಾವತ್ತೋ ನನಗೇನೋ ಸಿಕ್ಕಿಲ್ಲ, ಏನೋ ಆಗಿಲ್ಲ, ಏನೋ ನೋವು, ಏನೋ ದುಃಖ. ಅದಕ್ಕೆ ಹೇಳ್ತಾನೆ, ತರಿದು ಬಿಡು, ತೊರೆದು ಬಿಡು, ತೊಡೆದು ಬಿಡು ನೆನಹಿಂದ, ಕರೆಯ ಬೇರುಗಳ ಮನದ ಗಂಟುಗಳ ಉರಕ್ಕೆ ಸೊಗೆಸೆನಿಸಿದ ಪ್ರೀತಿ ಹಾರ ಮುಮ್ಮೊರ್ಮೆ ಉರುಳಪ್ಪುದಾತ್ಮಕ್ಕೆ ಮಂಕುತಿಮ್ಮ. ನಿನ್ನ ಮನಸ್ಸಿನ ಆಳದಲ್ಲಿರುವ ಉದುಗಿರುವ ನೆನಪಿನಿಂದ ನಿನ್ನ ಮನಸ್ಸಿಗೆ ಮುಜುಗರಗಳು ಉಂಟಾಗ್ತಾ ಇದೆ. ಆ ಬೇರುಗಳನ್ನ, ಆ ಗಂಟುಗಳನ್ನ, ಆ ಗೋಜಲುಗಳನ್ನ ತರೆದು ಬಿಡು, ಬಿಟ್ಟು ಬಿಡು. ರೂಟ್ ಲೆವೆಲ್ ಇಂದ ತೆಗೆದುಹಾಕು. ಮತ್ತು
ಇದನ್ನ ಒಂದು ಉದಾಹರಣೆ ಮುಖಾಂತರ ಹೇಳ್ತಾರೆ. ನೀನೊಂದು ಹೂವಿನ ಹಾರನ ಬಹಳ ಸೊಗಸಾಗಿದೆ ಯಾರೋ ಹಾಕಿದ್ದಾರೆ ಅಂತ ನೀನು ಹಾಕೊಂಡ್ರು ಕೂಡ ಕೆಲವು ಸಲ ಅದು ಆತ್ಮಕ್ಕೆ ಸಂಕೋಲೆ ಅಂತ ಅನ್ಸುತ್ತೆ, ಅದಕ್ಕೆ ನೇಣು ಹಗ್ಗದ ತರ ಅನಿಸುತ್ತೆ. ನಿನಗಿಷ್ಟ ಆಗೋದು ನಿನ್ನ ಆತ್ಮಕ್ಕೆ ಇಷ್ಟವಾಗದೆ ಹೋಗಿ ಅದರ ಕತ್ತು ಇಸುಕದಂಗ ಆಗ್ತಾ ಇರ್ಬೋದು. ಸೂಕ್ಷ್ಮತೆ ಕಡಿಮೆ ಇರುತ್ತೆ, ನಮಗ್ ಗೊತ್ತಾಗಲ್ಲ. ನನಗ್ ಬೇಕಾದ ಸಂತೋಷ, ಸಮಾಧಾನ, ನೆಮ್ಮದಿಗೆ ನಾನು ಎಷ್ಟೋ ಮಾಡ್ತಾ ಇರ್ತೀನಿ. ಅದರಿಂದ ನನ್ನ ಆತ್ಮ ನೆಮ್ಮದಿಯಾಗಿದೆಯಾ, ಸಂತೋಷವಾಗಿದೆಯಾ ಅಂತ ನಾವು ಆಲೋಚನೆ ಮಾಡೋದನ್ನ ನಾವು ಮರ್ತು ಹೋಗಿರ್ತೀವಿ. ಅದಕ್ಕೆ ಇಲ್ಲಿ ನಮಗೆ ದಾರಿಗಳನ್ನ ತೋರಿಸ್ತಾ ಇದ್ದಾರೆ, ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಇವತ್ತು ನನಗೆ ಒಂದೇ ಟಚ್ ಮಾಡಕ್ಕಾಗಿದ್ದು, ಎಕ್ಸ್ಪ್ಲೈನ್ ಮಾಡಕ್ಕಾಗಿದ್ದು, ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ. ಕಲಿಯೋದನ್ನ ನಿಧಾನವಾಗಿ ಕಲಿಯೋಣ, ಸಾಧ್ಯವಾದಷ್ಟು ಸರಿಯಾದ ಮಾರ್ಗದಲ್ಲೇ ಕಲಿಯೋಣ. ಇಷ್ಟಕ್ಕೆ ಇವತ್ತಿನ ನನ್ನ ಸಮಯ ಮುಗ್ದಿದೆ. ನನಗೆ ಈ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಈ ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ನ ಉಸಿರಾಗಿರುವಂತ ಲವ್ ಅಂಡ್ ಪೀಸ್ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುವಂತ ವಾಸುದೇವ್ ಸರ್ ಮತ್ತೆ ವಾಣಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನನ್ನ ಗುರುಗಳಾದ ಮೀನಾಕ್ಷಿ ಮೇಡಮ್ ಅವ್ರನ್ನ ನೆನ್ಸ್ಕೊಳ್ತಾ, ಈ ಒಂದು ಅವಕಾಶಕ್ಕೆ ಅವರೇ ಕಾರಣಕರ್ತರು ಅಂತಾನೆ ನನಗನ್ಸುತ್ತೆ ಇವತ್ತು ನಾನು ಇಲ್ಲಿರೋದಕ್ಕೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಗೌರವ ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ನಾನು ಹೇಳೋದು ಎಷ್ಟು ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಇದನ್ನೆಲ್ಲ ಭರಿಸ್ತಾ, ನೀವೆಲ್ಲರೂ ಕೂಡ ಇಷ್ಟೊತ್ತು ಜೊತೆ ಇದ್ದು, ವಿಚಾರದ ಜೊತೆ ಇದ್ದು, ಪ್ರತಿ ಸಲ ನನ್ನನ್ನ ಪ್ರೋತ್ಸಾಹಿಸ್ತಾ ನನ್ನನ್ನ ಮುಂದಕ್ಕೆ ತರ್ತಾ ಇರೋ ನಿಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿರ್ತೀನಿ. ತಪ್ಪುಗಳು ನಾನು ತಗೊಳ್ತೀನಿ, ಒಪ್ಪುಗಳನ್ನ ನೀವು ತಗೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ವಿಚಾರವನ್ನ ಇಲ್ಲಿಗೆ ಉಪಸಂಹಾರ ಮಾಡ್ತೀನಿ. ಜೈ ಶ್ರೀ ಕೃಷ್ಣ.